ಶರನಿಧಿಯಲ್ಲಿ ಜಲಂಗಳವೆಂತು ತೆರೆಯೆನಿಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂವಿತ್ತುಗಳು ಭಾನುಕಳಾನಿಭ ಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವವೇ ಬಿಡಿದು ಭೋಂಕನೆ ಕೆಲವಿ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತಿಹವು ದೇವರೆನಿಸಿ ಮಿಕ್ಕಿನಲ್ಲಿರುತ್ತಿಹವು ಜೀವರೊಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೆ ಉಪಾಸ್ಯ ಉಪಾಸಕರೆಂಬ ವಿವರಣೆ ಎಸೆಯುವುದು ಮಹಿಮಾಲಂಬ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಹಿಂದಿನ ಪದ್ಯದಲ್ಲಿ ಈ ಜಗತ್ತಿಗೆ ನೀನೇನದಿ ಅಂತ ಕೇಳಿದ್ರೆ ವಿವರ್ತ ಉಪಾದಾನ ಕಾರಣದಿ ಎನ್ನುವಂಥ ವಿಷಯವನ್ನು ಹೇಳ್ಕೊಂಡು ಬಂದರು. ವಿವರ್ತ ಉಪಾದಾನ ಕಾರಣ ಅಂತ ಹೇಳ್ಕೊಂಡು ಅಂದರೆ ಜಗದ್ರೂಪವಾಗಿ ತೋರಿದವ್ರು ಯಾರು ಅಂತ ಕೇಳಿದ್ರೆ ನೀನೇ ಎಲ್ಲ ಹೊರತಾಗಿ ನಿನ್ನ ಬಿಟ್ಟು ಯಾರು ಇಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಬಂದು ಈಗ ಮತ್ತೆ ಅವನಿಗೆ ಏನಕ್ಕಾವ ಅಂದ್ರೆ ಅನೇಕ ಹೆಸರುಗಳು ಬರ್ತಾ ಇದ್ದಾವೆ. ಯಾರಿಗೆ? ಮಹೇಶ್ವರನಾದ ತನಗೆ ಅನೇಕ ನಾಮಗಳು ಬರ್ತಾ ಇದ್ದಾವೆ. ಶರನಿಧಿಯಲ್ಲಿ ಜಲಂಗಳವು ಎಂತು ತೆರೆ ಎನಿಸುತ್ತ ಆಡುತ್ತಿಹವು ಅಂತೆ ಅಥವಾ ಅಂತು ಹಾಗೆ. ಅಂತು ಅಂದ್ರೆ ಅದರಂತೆ. ಸಮುದ್ರದೊಳಗ ನೀರು ಒಂದೈತು ಎರಡದವು ಅಂತ ಕೇಳಿದ್ರೆ ಒಂದೇ ಒಂದು ನೀರು. ಆದರೂ ಕೂಡ ಗಾಳಿ ವಶಾತವಾಗಿ ತೆರೆಗಳು ಸುತ್ತಾಡ್ತಿರ್ತಾವೆ. ಸಣ್ಣ ತೆರೆ, ದೊಡ್ಡ ತೆರೆ, ಅದ್ರಾಗತಿ ದೊಡ್ಡ ತೆರೆ, ಅನೇಕ ತೆರೆಗಳು ಏನು ಮಾಡ್ತಾವೆ ಅಂದ್ರೆ ನೀರಲ್ಲೇ ಸುತ್ತಾಡ್ತಿರ್ತಾವೆ. ಏನು ನೀರು ಬಿಟ್ಟದಾವ ಅಂತ ಕೇಳಿದ್ರೆ ನೀರಿನಲ್ಲಿ ಹೇಗೆ ಸುತ್ತಾಡುತ್ತಿರುತ್ತವೋ ಅಂತು ಹಾಗೆ ಆ ನಿನ್ನಲ್ಲಿಯ ಸಂವಿತ್ತುಗಳು. ನಿನ್ನಲ್ಲಿ ಅಂದ್ರೆ ಪರಮೇಶ್ವರನಾದ ನಿನ್ನಲ್ಲಿ ಅಥವಾ ಮಹೇಶ್ವರನಾದ ನಿನ್ನಲ್ಲಿ ಅನೇಕ ಜ್ಞಾನ ಶಕ್ತಿಗಳದು ಅವು ಅಂತ ಹೇಳಿದರು. ಜ್ಞಾನ ಶಕ್ತಿಗಳು ಏನಕ್ಕವು ಅಂತ ಕೇಳಿದ್ರೆ ಅನೇಕ ಬ್ರಹ್ಮಾಂಡಗಳದು. ಆ ಬ್ರಹ್ಮಾಂಡದೊಳಗನ ಮತ್ತು ಸ್ಥಾವರ ಜೀವ ರೂಪದಿಂದ ಜಂಗಮ ಜೀವ ರೂಪದಿಂದ ಬೇರೆ ಬೇರೆ ಆದವು ಅನ್ನೋದನ್ನು ಕೇಳ್ಕೊಂಡು ಬಂದಿವಿ. ಆ ಸಂವಿತ್ತು ಏನದಾವು, ಆ ಜ್ಞಾನ ಶಕ್ತಿಗಳೇನದಾವು ಅವು ಏನು ಅದಪ್ಪ ಅಂತ ಕೇಳಿದ್ರೆ ಭಾನುಕಳಾ ನಿಭ ಚಿಚ್ಚಕ್ತಿಗಳು. ಆ ಸಂವಿತ್ತಗಳು, ಆ ಜ್ಞಾನ ಶಕ್ತಿಗಳು ಹೇಗದಾವು ಅಂದ್ರೆ ಸೂರ್ಯನ ಕಿರಣಗಳ ಸದೃಶ್ಯವಾಗಿರುವವು ಅಂತ. ಯಾರ ಕಿರಣದಂತೆ? ಸೂರ್ಯನ ಕಿರಣಗಳು ಹೇಗೆ ಪ್ರಕಾಶಮಾನವಾಗಿರುವವೋ ಹಾಗೆ ಅದರ ಸಮಾನವಾಗಿ ನಿಭ ಅಂದ್ರೆ ಸದೃಶ, ಸೂರ್ಯನ ಕಿರಣಗಳ ಸದೃಶ್ಯವಾಗಿ ನಿನ್ನ ಚಿಚ್ಚಕ್ತಿಗಳು. ಚಿತ್ ಶಕ್ತಿ, ಚಿಚ್ಚಕ್ತಿ. ಚಿತ್ತ ಶಕ್ತಿ ಅಂದ್ರೆ ಚಿತ್ ಅಂದ್ರೆ ಜ್ಞಾನ. ಚಿತ್ ಅಂದ್ರೆ ಏನ್ರಿ? ಜ್ಞಾನ. ಶಕ್ತಿ ಅಂದ್ರೆ ಶಕ್ತಿ. ಜ್ಞಾನ ಶಕ್ತಿಗಳು ಹೇಗದವಪ್ಪ ಅಂದ್ರೆ ಸೂರ್ಯನ ಕಿರಣಗಳ ಸದೃಶ್ಯವಾದದ್ದು. ಸಂಕಲ್ಪಾದಿ ಮುಖತ್ವವೇ ವಿಡಿದು ಏನ್ರಿ? ಮುಖತ್ವತೆ ವಿಡಿದು ಸಂಕಲ್ಪಾದಿ ಅಂದ್ರೆ ನಾವು ಅನೇಕ ಜೀವರ ರೂಪಗಳಾಗಬೇಕು ಅಂತ ಸಂಕಲ್ಪಾದಿಗಳನ್ನು ಮಾಡಿದು. ಯಾವ? ಆ ಚಿಚ್ಚಕ್ತಿಗಳಲ್ಲಿರುವ ಜೀವರು ಮಾಡಿದ ಕರ್ಮ ಅನ್ನುವಂಥದ್ದು. ಮುಖತ್ವವೇ ಹಿಡಿದು ಅಭಿಮುಖತೆಯನ್ನು ಹೊಂದಿ ಏನ್ರಿ? ಭೋಂಕನೆ ಬೇಗನೆ. ಈ ವಿಚಾರ ಅಂದ್ರೆ ಸಂಕಲ್ಪಾದಿ ವಿಚಾರಗಳನ್ನು ಕೂಡಿಕೊಂಡು ಭೋಗವನ್ನು ಅನುಭವಿಸಬೇಕಂತ ಪ್ರವೃತ್ತಿ ಆದಾಗ ಬೇಗನೆ ಏನಾಯ್ತು? ಕೆಲವಿ ಭ್ರಮವಂ ಪಡೆದು. ಅದರೊಳಗ ಕೆಲವು ಚಿಚ್ಚಕ್ತಿಗಳು ಭ್ರಮವಂ ಪಡೆದು ಅಂದ್ರೆ ತನ್ನ ವಿಸ್ಮೃತಿಯನ್ನು ಹೊಂದಿ. ಏನನ್ನು ಹೊಂದಿ?
ತನ್ನ ವಿಸ್ಮೃತಿಯನ್ನು ಹೊಂದಿ ಜೀವರೆನಿಸಿ ವ್ಯವಹರಿಸುತ್ತಿವೆವು. ಕೆಲವರು ಏನು ಚಿಚ್ಚಕ್ತಿಗಳು ಏನಾಗ ಅಂತ ಕೇಳಿದ್ರೆ ಜೀವರೆನಿಸಿ, ಜೀವರೆನಿಸಿ ಅಂದ್ರೆ ಜೀವಭಾವದಿಂದ ಕೂಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಚಿಚ್ಚಕ್ತಿಗಳು ದೇವರೆನಿಸಿ ಮಿಕ್ಕಿನಲ್ಲಿ ಇರುತ್ತೀಯವು. ಕೆಲವ್ರು ಏನದು ಅಂದ್ರೆ ದೇವರಂತ ಹೇಳಿಸಿಕೊಂಡು ವರಪ್ರದಾನ ಮಾಡುವಂತ ಶಕ್ತಿಯಿಂದ ಕೂಡಿಕೊಂಡದವು ಅಂತ. ಜೀವರೊಳಾಯ್ತು ಭೌತಿಕ ದೇಹ. ಜೀವರ ಸಿದ್ಧವಾಗಬೇಕಾರೆ ಏನ್ ತಯಾರಾಯ್ತಂದ್ರ ಭೌತಿಕ ದೇಹಗಳು ಉಂಟಾದವು. ಭೌತಿಕ ದೇಹ ಅಂದ್ರೆ ಭೂತಗಳಿಂದ ಉತ್ಪತ್ತಿಯಾದ ಕಾರ್ಯಕ್ಕೆ ಏನಂತಾರ ಭೌತಿಕ. ಈ ವಿಷಯ ಭೌತಿಕ ಅಂದ್ರೆ ಅದಕ್ಕೆ ಅನ್ಬೇಕು ಹೇಳ್ಕೊಂಡು ಬಂದಿದಾರ. ಎಲ್ಲಿ ಹೇಳ್ಕೊಂಡ್ ಬಂದಾರ್ರಿ? ಚಂದ್ರೋದಯದಲ್ಲಿ. ಯಾವ ಪ್ರಸಂಗದೊಳಗ? ಜಡದ ಲಕ್ಷಣ ಮಾಡುವಾಗ. ಜಡ ಅಂದ್ರೆ ಯಾವ್ಯಾವ ಅನ್ನೋದು ಹೇಳಿದ್ರು. ಜಡ ಅಂದ್ರೆ ಯಾವ್ಯಾವ ಅದಾವ್ರಿ? ಜಡದ ಲಕ್ಷಣ ಕೇಳಿಲ್ಲ. ಜಡದ ಲಕ್ಷಣ ಕೇಳಿದ್ರೆ ಜಡದ ಲಕ್ಷಣ ಹೇಳ್ಬೋದು. ಜಡವಾದದ್ದು ಯಾವ್ಯಾವು ಅಂತ ಕೇಳಿದ್ರೆ ಅಜ್ಞಾನ, ಅಜ್ಞಾನದ ಕಾರ್ಯ ಭೂತ, ಭೂತದ ಕಾರ್ಯ ಭೌತಿಕ ಅಂತ ಹೇಳ್ಕೊಂಡು ಅವಾಗ ಭೌತಿಕದ ಲಕ್ಷಣ ಬರೆದ್ರು. ಏನಂತ ಬರೆದ್ರು ಅಂದ್ರೆ ಭೂತನಕ್ಕೂ ಕಾರ್ಯಕ್ಕೂ ಭೌತಿಕ ಕೈ. ಪಂಚಮಹಾಭೂತಗಳ ಕಾರ್ಯಕ್ಕೆ ಏನಂತ ಕರೀತಾರ ಭೌತಿಕ ಅಂತಾರ. ಜೀವರೊಳಾಯ್ತು ಭೌತಿಕ ದೇಹ. ಭೂತಗಳ ಕಾರ್ಯರೂಪವಾದಂಥ ದೇಹ ಯಾರ್ದು ಅಂದ್ರೆ ಜೀವರಿಗೆ. ದೇವರೊಳಾಯಿತು ಮಾಯಿಕ ದೇಹ. ದೇವರಿಗೆ ಪರಮಾತ್ಮನಿಗೆ ಯಾವ ದೇಹ ಅಂದ್ರೆ ಮಾಯಿಕ ದೇಹ ಅಂದ್ರೆ ಕಾರಣ ದೇಹ. ಕಾರಣ ದೇಹ ಅಂದ್ರೆ ಸಮಷ್ಟಿ ಕಾರಣ ದೇಹ. ಸಮಷ್ಟಿ ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮ, ಕಾರಣ ದೇಹ. ಇದೆಲ್ಲ ಮಾಯಿಕವೋ ಏನು ಮಾಯಿಕಲ್ಲ ಅಂತ ಕೇಳಿದ್ರೆ ಮಾಯಿಕ ದೇಹ. ಆಮೇಲೆ ಅವರಿಬ್ಬರಿಗೂ ಯಾರಿಗೆ ಭೂತದ ಕಾರ್ಯವಾದ ಭೌತಿಕ ಶರೀರದ ಅಭಿಮಾನ ಉಳ್ಳವನಾಗಿರುವುದರಿಂದ ನೆನೆಸ್ಕೊಂಡ ಜೀವನಿಸ್ಕೊಂಡ, ಸಮಷ್ಟಿ ಶರೀರಗಳ ಅಭಿಮಾನಿಯಾಗಿರುವುದರಿಂದ ಈಶ್ವರನಿಸ್ಕೊಂಡ. ಈ ಜೀವ ಮತ್ತು ಈಶ್ವರಲ್ಲಿ ಏನು ಬಂತ ಹೆಸರು ಅಂದ್ರೆ ಉಪಾಸ್ಯ ಉಪಾಸಕ. ಉಪಾಸ್ಯ ಅಂದ್ರೆ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದಂಥ ವಸ್ತು. ಉಪಾಸ್ಯ ದೇವತಾ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದಂಥ ದೇವತಾ ರೂಪ ವಸ್ತು ಏನಂತಾರ ಉಪಾಸ್ಯ ಅಂತಾರ. ಉಪಾಸಕ ಅಂದ್ರೆ ಆ ದೇವತೆಯನ್ನು ಕುರಿತು ಚಿಂತನೆ ಮಾಡೋವನಿಗೆ ಏನಂತ ಕರೀತಾರ ಉಪಾಸಕ ಅಂತ ಕರೀತಾ ಇದಾರ. ಅವರಿಗೆ ಉಪಾಸ್ಯ ಉಪಾಸಕರೆಂಬ ವಿವರಣೆ ಎಸೆವುದು ಮಹಿಮಾಲಂಬ. ಮಹಿಮಾಲಂಬ ಅಂದ್ರೆ ಅನೇಕ ಲೀಲೆಗಳಿಂದ ಯುಕ್ತನಾದ ನೀನದಿ ನಿನ್ನನ್ನು ಆಶ್ರಯ ಮಾಡಿಕೊಂಡು ಏನಾದವು ಅಂತ ಕೇಳಿ ಇವೆಲ್ಲವೂ ವಿಚಿತ್ರವಾಗಿ ಶೋಭಾಯಮಾನವಾಗಿ ತೋರ್ತಾವು ಅಂತ. ಇವೆಲ್ಲವೂ ಏನದಾವ ಅಂತ ಕೇಳಿದ್ರೆ ಭೇದರ ವಿವರಣೆ ಅನ್ನೋದಕ್ಕೆ ಭೇದ ರೂಪದಿಂದ ಬೇರೆ ಬೇರೆ ರೂಪದಿಂದ ಎಸೆವವು ಅಂದ್ರೆ ಶೋಭಿಸುತ್ತವೆ ಅಂತ. ಟೀಕಾ ನೋಡ್ರಿ. ಸಮುದ್ರದೊಳಗಿರುವ ಜಲಗಳೇ ತೆರೆಗಳೆಂಬ ಬೇರೆ ನಾಮವನ್ನು ಹೊಂದಿ ಅದೇ ಸಮುದ್ರದಲ್ಲಿ ಅತ್ಯತ್ತ ತಿರುಗಾಡುವಂತೆ. ಸಮುದ್ರದಲ್ಲಿ ಆ ತೆರೆಗಳು ಹೇಳ್ಬೇಕಾದ್ರೆ ಸಮುದ್ರ ಬಿಟ್ಟು ಹೇಳ್ತಾವನು ಸಮುದ್ರದಲ್ಲೇ ಹೇಳ್ತಾವ. ಸಮುದ್ರದಲ್ಲಿ ಎದ್ದು ಸಮುದ್ರ ಬಿಟ್ಟು ತೋರ್ತಾವನು ಇಲ್ಲ. ಅಲ್ಲೇ ಏನಕ್ಕ ಅಂತ ಕೇರೆ ಸುತ್ತಾಡುತ್ತಿರುತ್ತವೆ. ಎಲ್ಲಿ? ಸಮುದ್ರದಲ್ಲೇ ಸುತ್ತಾಡ್ಬೇಕು ಹೊರತಾಗ ಅದನ್ನ ಬಿಟ್ಟು ಸುತ್ತಾಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಅಖಂಡ ಚೈತನ್ಯ ಸ್ವರೂಪನಾದ ನಿನ್ನಲ್ಲಿ. ಅಖಂಡ ಚೈತನ್ಯ ಸ್ವರೂಪ. ನೀ ಯಾರ ಸ್ವರೂಪ ಅಂದ್ರ ಚೈತನ್ಯ ಸ್ವರೂಪ. ಎಂಥ ಚೈತನ್ಯ ಸ್ವರೂಪ ಅಂದ್ರ ಅಖಂಡ ಚೈತನ್ಯ ಸ್ವರೂಪನಾದ ನಿನ್ನಲ್ಲಿ, ಪ್ರತ್ಯೇಗಾತ್ಮ ಸ್ವರೂಪವಾದ ನಿನ್ನಲ್ಲಿ ಅನೇಕ ಜ್ಞಾನ ಶಕ್ತಿಗಳು ಉಂಟು. ನಿನ್ನಲ್ಲಿ ಏನದಾವು? ಅನೇಕ ಜ್ಞಾನದ ಕಿರಣಗಳದಾವು. ಅವು ಸೂರ್ಯನ ಕಿರಣಗಳಿಗೆ ಸಮಾನಗಳಾಗಿರುತ್ತವೆ. ಸೂರ್ಯನ ಕಿರಣಗಳು ಹೆಂಗ ಪ್ರಕಾಶಮಾನವಾಗಿ ಹೊಳಿತಾವ ಹಾಗೆ ನಿನ್ನ ಜ್ಞಾನ ಶಕ್ತಿಗಳು ಕೂಡ ಪ್ರಕಾಶಮಾನವುಳ್ಳದ್ವದಾವು. ಅವುಗಳಲ್ಲಿ ಇಂಥ ಚಿಚ್ಚಕ್ತಿಗಳು ನಾವು ಬಹುಜೀವಿಗಳು ಆಗಬೇಕೆಂದು ಸಂಕಲ್ಪಕ್ಕೆ ಅಭಿಮುಖವಾದ ಕೂಡಲೇ ಆ ಎಲ್ಲ ಚಿಚ್ಚಕ್ತಿಗಳು ನಾವೇನಾಗಬೇಕು ಅಂತ ಕೇಳಿದ್ದಾದರೆ ಜೀವಿಗಳ ರೂಪದಲ್ಲಿ ಪ್ರಕಟವಾಗಬೇಕು ಅಂತ ಸಂಕಲ್ಪ ಮಾಡಿದಾಗ ವಿಸ್ಮೃತಿ ಎಂಬ ಭ್ರಾಂತಿಯನ್ನು ಹೊಂದಿ ಅಂದ್ರೆ ತಮ್ಮ ಸ್ವರೂಪವನ್ನು ಮರೆತು. ವಿಸ್ಮೃತಿ ಅಂದ್ರೆ
ಮರೆಯುವುದು. ಏನನ್ನ ಅಂದ್ರೆ ತನ್ನನ್ನು ಏನು ಮತ್ತೊಬ್ಬರನ್ನು ಅಂತ ಕೇಳಿದ್ರೆ ತನ್ನನ್ನು ಮರೆತು ಏನು ಭ್ರಾಂತಿಯನ್ನು ಹೊಂದಿ ಅಂದ್ರೆ ತಪ್ಪು ತಿಳುವಳಿಕೆ ಉಳ್ಳವನಾಗಿ ಏನದ ಜೀವಿಗಳೆನಿಸಿಕೊಂಡು ಪರತಂತ್ರವಾಗಿ ವ್ಯವಹಾರ ಮಾಡುತ್ತೇವು. ಯಾವ ನಿನ್ನ ಜ್ಞಾನಶಕ್ತಿಗಳೇ ಕೆಲವು ಭ್ರಾಂತಿಗೊಂಡು ಏನಾದವು ಅಂತ ಕೇಳಿದ್ದಾದ್ರೆ ನಾ ಜೀವ ಅನ್ನೋ ಭಾವದಿಂದ ಕೂಡಿಕೊಂಡು ಪರತಂತ್ರವೋ ಸ್ವತಂತ್ರವೋ ಅಂತ ಕೇಳಿದ್ರೆ ಪರತಂತ್ರವಾದು. ಪರತಂತ್ರ ಯಾಕಾದವು ಅಂತಂದ್ರೆ ಉಪಾಧಿ ಎಂತ ಸಿಕ್ಕದ. ಉಪಾಧಿ ಎಂತ ಸಿಕ್ಕತ್ತ ಅಂದ್ರೆ ಜ್ಞಾನಶಕ್ತಿ ಕರೆ ಮಲಿನ ಸತ್ವಯುಕ್ತವಾದ ಜ್ಞಾನಶಕ್ತಿ ಇರುವುದರಿಂದ ಜೀವಭಾವ ಬಂತು. ಏನ್ರಿ ಮಲಿನ ಸತ್ವಗುಣ ಉಳ್ಳೋದಕ್ಕೆ ಏನಂದಾರ ಅವಿದ್ಯಾ ಅಂತ ಕರೆದಾರ. ಆ ಅವಿದ್ಯೆ ಉಪಾಧಿ ಮಾಡ್ಕೊಂಡು ಏನಂತ ಅನಿಸ್ಕೊಂಡಾನ ಜೀವ ಅಂತ ಅನಿಸ್ಕೊಂಡಾನ. ಅಂದ್ರ ಅದು ಸತ್ವಗುಣ ಅಲ್ಲನು ಜ್ಞಾನಶಕ್ತಿ ಅಲ್ಲನು ಹೌದು ಇದ್ದಾಗೆ ಆದರೂ ಕೂಡ ಮಲಿನ ಸತ್ವಯುಕ್ತವಾಗಿರುವುದರಿಂದ ಏನಾಯ್ತು ಅಂತ ಕೇಳಿದ್ರೆ ಜೀವಭಾವ ಬಂತು. ಜೀವಭಾವ ಬಂತು ಪರತಂತ್ರವಾಯ್ತು. ಪರತಂತ್ರ ಅಂದ್ರೆ ಆಧೀನವಾಗಿರೋದು. ಆಧೀನದಲ್ಲಿ ಇಟ್ಕೊಳ್ಬೇಕಾದದ್ದನ್ನು ಬಿಟ್ಟು ಆಧೀನದಲ್ಲಿ ಇರುವುದರ ಆಧೀನವಾಗುವುದು. ಕಲ್ಪನೆಗೆ ಬರ್ತದಲ್ರಿ. ಆಧೀನದಲ್ಲಿ ಇಟ್ಕೊಳ್ಬೇಕಾದದ್ದನ್ನು ಬಿಟ್ಟು ಆಧೀನದಲ್ಲಿರುವುದರ ಆಧೀನವಾಗುವುದು ಅಂದ್ರೆ ತಾನ ಸಿಕ್ಕೊಳ್ಳೋದು ಅಂತ. ಈಗ ವ್ಯವಹಾರ ದಶದಲ್ಲಿ ಈಗ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಈ ಪ್ರಪಂಚ ಅಂದ್ರೆ ಈ ಜಗತ್ತು ಈ ಪ್ರಪಂಚ ಪರಮಾರ್ಥ ಮಾಡಕ್ಕೆ ಎಷ್ಟು ಅನುಕೂಲ ಅದ ಅಂತ ಕೇಳಿದ್ರೆ 199% ಅನುಕೂಲ ಅದ ಕರೆ. ಆದ್ರೆ ವ್ಯತ್ಯಾಸ ಏನಾಗ್ಯದ? ವ್ಯತ್ಯಾಸ ಏನಾಗ್ಯದ್ರಿ? 199% ಅನುಕೂಲ ಇದ್ದದ್ದನ್ನು ಪ್ರತಿಕೂಲ ಮಾಡ್ಕೊಂಡೇವಿ. ಏನ್ ಮಾಡ್ಕೊಂಡೇವಿ? ಪ್ರತಿಕೂಲ ಮಾಡ್ಕೊಂಡೇವಿ. ಪ್ರತಿಕೂಲ ಮಾಡ್ಕೊಂಡು ಏನಾಗ್ಯದಪ್ಪ ಅಂತ ಕೇಳಿದ್ರೆ ಏನು ಸಾಧಿಸಬೇಕಾಗ್ಯದ ಅದರಿಂದ ಹಿಮ್ಮುಖವಾಗಿ ಏನು ಸಾಧಿಸೋ ಅವಶ್ಯಕತೆ ಇಲ್ಲ ಅದನ್ನು ಸಾಧಿಸಲಿಕ್ಕೆ ಪ್ರಯತ್ನ ನಡೆದದ. ಅದಕ್ಕಾಗಿ ನಮ್ಮ ದರಿದ್ರತನ ಏನಾಗುದಿಲ್ಲ ಅಂದ್ರೆ ತಪ್ಪಾಕ ಸಾಧ್ಯ ಇಲ್ಲ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನೇ ಜಠರಯ ಶಯನಂ ಯಹ ಸಂಸಾರೇ ಬರೇ ದುಸ್ತಾರೆ ಅನ್ಲಿಲ್ಲ ಕಲು ದುಸ್ತಾರೆ ಅಂದ್ರೆ ನಿಶ್ಚಯವಾಗಿ ಏನಪ್ಪಾ ಅಂದ್ರೆ ದುಸ್ತರವಾದಂಥದ್ದು. ಅದಕ್ಕಾಗಿ ಏನು ಮಾಡು ಅಂದ್ರೆ ನೀ ಪಾರಾಗಬೇಕಾಗಿತ್ತು ಅಂದ್ರೆ ಪಾರಾದವ್ರ ನೆನೆಸು ಅಂತಾರವ್ರು. ನೀ ಪಾರಾಗಬೇಕಾದ್ರೆ ಯಾರನ್ನ ನೆನೆಸ್ಬೇಕು? ಪಾರಾಗ್ಲಾರ್ದವ್ರ ನೆನೆಸಿ ಪಾರಾಗ್ಲಾರ್ದವ್ರ ಬೆಣ್ಣಿಗೆ ಬಿದ್ದು ನಾವು ಪಾರಾಗಕ್ಕೆ ಪಡ್ಕೊಂತೇವಿ. ಹೆಂಗೆ ಸಾಧ್ಯ ಆದೈತ್ರಿ? ಈಸ್ ಬಲ್ಲವ್ರು ಕೂಡ ಹೋದ್ರೆ ಏನಾರು ಈಸ್ ಕಲಿಯಕ್ಕೆ ಬರ್ಬೋದು. ಈಸ್ ಬರ್ಲಾರ್ದ ತಾನೇ ಮುಳುಗಿ ಸಾಯವನ್ನ ಬೆನ್ನ ಹತ್ತಿ ನನಗೊಟ್ಟು ಈಸ್ ಕಲಸಂದ್ರೆ ಆದಿತ್ಯನು ಅಂತ ಕೇಳಿದ್ರೆ ಇಲ್ಲ. ಹಂಗಾರ ಪಾರಾದವ್ರ ಬೆನ್ನಿಗೆ ಬೀಳೋ ಮೂರ್ಖ ಅಂತ ಬೇಯ್ತಾರ. ಪಾಹಿ ಮುರಾರೆ ಭಜೆ ಗೋವಿಂದಂ ಭಜೆ ಗೋವಿಂದಂ ಮೂಢಮತೆ ಭಜೆ ಗೋವಿಂದಂ. ಗೋವಿಂದನನ್ನ ಭಜಿಸು. ಗೋವಿಂದ ಅಂದ್ರೆ ಪರಮಾತ್ಮರನ್ರಿ ವಿಷ್ಣು ಭಗವಂತರನ್ರಿ ಎಲ್ಲ ಒಂದೇ. ನಾಮಗಳು ಪರ್ಯ ಬರ್ತದಿಲ್ಲ ಅದೇ ಮುಂದಿನ ನುಡಿಯೊಳಗೆ ಅದ ವಿಷಯ ಅದ. ಬೇರೆ ಬೇರೆ ನಾಮಗಳು ಬರ್ತಾವ. ಯಾಕ? ಉಪಾಧಿ ಮೂಲಕವಾಗಿ. ವಾಸ್ತವತ ವಿಚಾರ ಮಾಡಿದ್ರೆ ಒಬ್ಬನೇ ಒಬ್ಬ ಪರಮಾತ್ಮ. ಆ ಪರಮಾತ್ಮ ಪಾರಾದವನು ಏನೋ ಸಿಕ್ಕೊಂಡವನು ಪಾರಾದವ. ಮತ್ ಪಾರಾದವ್ರ ಬೆನ್ನಿಗೆ ಬಿದ್ರೆ ನಾವು ಏನಕ್ಕೇವಿ? ಪಾರಾಕ್ಕೇವಿ. ಆದ್ರೆ ನಾವು ಯಾರ ಬೆನ್ನಿಗೆ ಬಿದ್ದೇವಿ? ಸಿಕ್ಕೊಂಡವ್ರ ಬೆನ್ನಿಗೆ ಬಿದ್ದೇವಿ. ತಾವ ಸಿಕ್ಕು ಒದ್ದಾಡುವಾಗ ಮತ್ತೆ ನಮ್ಮನ್ನು ಬಿಡಿಸ್ತಂದ್ರೆ ಹೆಂಗೆ ಸಾಧ್ಯ ಅದನ ಅಂತ ಕೇಳಿದ್ರೆ ಇಲ್ಲ. ಅದಕ್ಕಾಗಿ ಏನು ಮಾಡ್ಬೇಕಾಗಿದೆಪ್ಪ ಅಂತ ಕೇಳಿದ್ರೆ ಈಗ ನಾವೆಲ್ಲರೂ ಏನಾದ್ವಿ ಅಂದ್ರೆ ಭ್ರಾಂತಿಯನ್ನು ಹೊಂದಿದ್ವಿ. ಯಾವ ಶಕ್ತಿಯಿಂದ? ಮಲಿನ ಸತ್ವಯುಕ್ತವಾದ ಜ್ಞಾನ ಶಕ್ತಿಯಿಂದ ಕೂಡಿಕೊಂಡು ಸ್ವರೂಪವನ್ನು ಮರೆತು ಭ್ರಾಂತಿಯಿಂದ ಕೂಡಿಕೊಂಡು ಏನಾದ್ವಿ ಅಂತ ಕೇಳಿದ್ರೆ ಏನು ಭ್ರಮವಂ. ಭ್ರಮವಂ ಅಂದ್ರೆ ಪ್ರತ್ಯಕ್ಷವಾಗಿ ತೋರುವಂತ ಇದು ಭ್ರಾಂತಿ. ಅಂದ್ರೆ ತನ್ನದಲ್ಲದಂತ ಏನಪ್ಪಾ ಅಂತ ಕೇಳಿದ್ದಾದ್ರೆ ಈ ದೇಹಾದಿಗಳಲ್ಲಿ ನಾನು ನನ್ನದೆಂಬುದೇ ಒಂದು ಭ್ರಾಂತಿ ಅದ. ಏನ್ರಿ? ಅಭಿಮುಖತ್ವವಾದ ಕೂಡಲೇ ವಿಸ್ಮೃತಿ ಎಂಬ ಭ್ರಾಂತಿಯನ್ನು ಹೊಂದಿ ಅಂದ್ರೆ ತಪ್ಪು ತಿಳುವಳಿಕೆ ಉಳ್ಳವನಾಗಿ ಜೀವಿಗಳೆನಿಸಿಕೊಂಡು ಪರತಂತ್ರವಾಗಿ ವ್ಯವಹಾರ ಮಾಡುತ್ತೇವು. ಪರತಂತ್ರವಾಗಿ ಏನು ಮಾಡ್ತೇವೆ ಅಂದ್ರೆ ವ್ಯವಹಾರ ಮಾಡ್ತೇವೆ. ಲೋಕಾನುಭವ ಹೇಳಕ್ ಹೊಂಟಿದ್ವಲ್ಲ. ಈಗ ಏನು ಬ್ಯಾಡ ಮಾರಾಯ ಸಿಕ್ಕು ಅಡ್ಡಾಡ್ತೈತೋ ಯಪ್ಪ ಅಂತಾರ. ಯಾರ ಕೈಯಾಗ? ಮುಂದನ್ನ ಯಾರ ಕೈಗೆ ಹೋಗ್ಬೇಡ್ರಿ. ಆಮೇಲೆ ಅವರು ಮೊದಲು ಯಾರ ಕೈಯಾಗ? ಹೆಂಡತಿ ಕೈಯಾಗ ಸಿಕ್ಕು ಒದ್ದಾಡ್ತೈತಪ್ಪ ಅಂತಾನೆ ಯಾವ ಮಾಡ್ಕೊಳ್ಳಾರ್ದವ. ಅವಾಗ ಅವಂತ ನಾದ್ರ ಕೇಳೇನೆ
ಎರಡು ಕೊಟ್ಟು ಹೇಳ್ದಂಗೆ ಕೇಳಿಸ್ತಿದ್ನಿ ಅಂತಾನ. ಎಲ್ಲಿ ತನ ರೀ ಮದುವೆ ಆಗುತ್ತಾನ. ಮದುವೆ ಆದ ಅಂದ್ರೆ ಇವನು ಏನಾಗವ ಆಗ ಗೊತ್ತಾಗತ್ತೆ ಕೊಡೋದು ಬಿಡೋದು. ಏನ್ ಆಧೀನವಾಗ್ಯದ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ಏನೇ ನೋಡಕ್ ಹಂಗ ಕಾಣ್ತಾವಲ್ರಿ, ಹಂಗ ನಾಯನ ಅವ್ರ ಆಧೀನ ಆಗಿಲ್ಲ ಅಂತಂದ್ರೂ ಕೂಡ ಅಕಸ್ಮಾತ್ ಮಠ ಮಂದಿರಗಳ ಸಮಾಜ ಕಾರ್ಯಗಳ ಒಂದು ಪಟ್ಟಿ ಅಂತ ಏನು ಬಂದಿರ್ತಾರಲ್ಲ, ಪಟ್ಟಿ ವಸೂಲಿ ಅಂತ ಬಂದಿರ್ತಾರಲ್ಲ, ಆ ಸಮಯದೊಳಗ ತನ್ನ ಕಿಸೆದಾಗ ರೊಕ್ಕ ಇರ್ತಾವ. ಯಾರ ಕಿಸೆದಾಗ ರೀ? ಕಿಸೆ ಯಾರಿಗಿರ್ತದ್ರಿ? ಮಾಲಕಗಲ್ಲ. ಮಾಲಕ ಕಿಸೆದಾಗ ಕಿಸೆ ತುಂಬ ರೊಕ್ಕ ಅದಾವ. ಏನ್ರಿ ಏನವ್ರು 100 ಬೇಡಿದ್ರೆ 200 ಕೊಡ್ಬೋದು, ಬೇಡ ಬೇಡದಷ್ಟು ಕೊಡ್ಬೋದು, ತಾಕತ್ತದ ಅದ ಕಿಸೆದಾಗ ರೊಕ್ಕ. ಆದರೂ ಕೂಡ ಒಟ್ಟು ಒಳಗೆ ಹೋಗಿ ಬರ್ತಂತೇಳ್ರಿ ಅಂತ. ಒಳಗೆ ಹೋಗಿ ಬರ್ತೇನೆ ಅಂದ್ರೆ ಪಟ್ಟಿಗೆ ಬಂದವ್ರಿಗೆ ಖಾತ್ರಿ ಆಗ್ತದ ಏನಂತ, ಹೆಂಡತಿ ಕೇಳಕ್ ಹೋಗ್ಯಾನು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಏನು ಮಾಡ್ತಾನೋ ಅಂದ್ರೆ ಪಟ್ಟಿಗೆ ಬಂದಾರ ಅಂತಾನ. ಅವ ಭಾಷಾ ಚಂದ ಇರ್ತದ. ಏನ್ರಿ ಪಟ್ಟಿಗೆ ಬಂದಾರ ಅಂತಾನ. ಯಾ ಪಟ್ಟಿ? ಏನ್ ಹಿಂಗ ಮಠದ್ದು ಗುಡಿದ ಅಂತ ಕೂಡಲೇ ಎಟ್ ಕೊಡ್ಬೇಕಂತ ಮಾಡಿ 100 ರೂಪಾಯಿ ಕೇಳ್ಯಾರ. ಹೋಗ ಅವ್ರದೇನು ಗಂಟು ಹೋದಿತ್ತು, 10 ರೂಪಾಯಿ ಕೊಡೋಗು. ಹೊಳ್ಳೆ ಬಂದಿವ 10 ರೂಪಾಯಿ ಬರ್ಕೋರಿ ಸಾವ್ಕಾರ ಅಂತಾನ. ಏನ್ರಿ 10 ರೂಪಾಯಿ ಅಲ್ಲ, 100 ಬೇಡಿದ್ರೆ 200 ಕೊಡು, ಅಲ್ಲಿ ಹೋಗಿ 10 ರೂಪಾಯಿ ಅಂತಾರಲ್ರಿ. ಇಲ್ರಿ ಎಷ್ಟ ಬರ್ಕೋರಿ. ಕೊಡ್ತಾನ ಹೆಚ್ಚಿಗೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಇನ್ನೂ ಬಿರ್ಸಿಗೆ ಹಚ್ಚಿರಂದ್ರ ಇಲ್ರಿ ನಾನು ಹೆಂಡತಿ ಇಷ್ಟ ಹೇಳಾಳ, ತೋರಿ ಇಲ್ಲಿರೋ ಅಲ್ಲ ಅಂತಾನೆ. ಏನ್ ಅಂತೂ ಪರಾಧೀನವಾಗಿ ವ್ಯವಹಾರ ಮಾಡ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ ಉಪಾಧಿ ಎಂತಾದದ ಅಂದ್ರ ಸಂಕುಚಿತ ಬುದ್ಧಿ ಉಳ್ಳ ಉಪಾಧಿ ಅದ. ಯಾರಿಗ್ರಿ? ಈ ಪುರುಷನಿಗೆ 10 ರೂಪಾಯಿ ಬರ್ಕೋ ಅಂತಾನಲ್ಲ, ಈ ಪುರುಷನಿಗೆ ಉಪಾಧಿ ಎಂತಾದ್ ಕೂಡ್ಯದ? ಸಂಕುಚಿತ ಬುದ್ಧಿ ಉಳ್ಳಂತ ಸತಿಗಳು ಕೂಡಿರುವುದರಿಂದ ಇವ ಅದರ ಆಧೀನಕ್ಕನ ಹೊರ್ತಾ ತಾನ ಆಧೀನದಲ್ಲಿ ಮಾಡ್ಕೊಳಕ ಆಗುದಿಲ್ಲ. ಇನ್ನೊಬ್ಬ ಹೆಂಗಿರ್ತಾನಪ್ಪ ಅಂತ ಕೇಳಿದ್ದಾದ್ರೆ ಏನೊಂದು ಬೇಕಾದಂಗ ಐತಂದ್ರೂ ಕೂಡ ಸ್ವತಂತ್ರ ವ್ಯವಹಾರ ಮಾಡ್ತಿರ್ತಾನೆ. ಯಾಕಂದ್ರೆ ಅಲ್ಲಿ ವಿಶಾಲ ಹೃದಯ ಉಳ್ಳಂತ ಸತ್ವಗುಣ ಪ್ರಧಾನವಾದಂತ ಸತಿಗಳಿರುವುದರಿಂದ ಸತಿಗಳೇ ಇವನ್ನ ಆಶ್ರಯದಲ್ಲಿರ್ತಾಳೆ, ಇವ್ ಹೇಳ್ದಂಗೆ ಕೇಳ್ತಾಳೆ ಹೊರತಾಗಿ ಅವ್ರು ಹೇಳ್ದಂಗೆ ಕೇಳುವ ವ್ಯವಸ್ಥೆ ಇರುವುದಿಲ್ಲ. ಇದು ಲೋಕಾನುಭವ. ಏನ್ರಿ ಆ ಮಾತ್ರ ನೋಡು, ಗಂಡ ಮಗ ಒಂದ್ ದಿವ್ಸರ ಏನಂತ ಕೇಳಿ ಬರ್ತಾನೆ ಅಂದದ್ದು. ಹೆಂಗ್ ಹೇಳ್ತಾನ ಹಂಗೆ ಕೇಳ್ತಾರ, ಹಂಗಿದ್ರ ಚಂದಪ್ಪ ಅಂತಿರ್ತೇವೆ. ಇದು ಹೆಂಗ ಲೋಕಾನುಭವದಲ್ಲಿ ವ್ಯವಹಾರದ ಹಂಗ ಮೂಲತಃ ವಿಚಾರ ಮಾಡಿದ್ರೆ ಇಲ್ಲಿ ಸತಿಪತಿಗಳ ಸದೃಶ್ಯದಲ್ಲಿ ಯಾರ್ಯಾರಪ್ಪ ಅಂತ ಕೇರೆ ಜಗದೊಡೆಯನಾದಂತ ಸಬ್ಕಾ ಮಾಲೀಕ್ ಏಕೈ ಪರಮಾತ್ಮನೇ ಇಲ್ಲಿ ಪತಿ. ನಾವೆಲ್ಲರೂ ಜನಿಸಿ ಬಂದಂತ ಜೀವರಾಶಿಗಳು ಏನಿದಾವೆಲ್ಲ ನಾವೆಲ್ಲರೂ ಯಾರು ಸತಿಯರಿದ್ದ ಹಾಗೆ. ಈ ಎಲ್ಲ ಸತಿಯರು ನಾವು ಏನಪ್ಪಾ ಅಂತ ಕೇರೆ ಪುರುಷರು. ಇವ್ರು ನಮಗ ಯಾರಪ್ಪ ಅಂತ ಕೇರೆ ಅವಿದ್ಯೆ ಎಂಬುದು ಕೂಡ್ಯದ. ನಮಗ ಉಪಾಧಿ ಆದದ್ದು ಯಾವುದು? ಅವಿದ್ಯಾ ಉಪಾಧಿ. ಅವನಿಗೂ ಉಪಾಧಿ ಆದದ್ದು ಯಾವುದು? ಮಾಯಾ ಉಪಾಧಿ. ಪರಮಾತ್ಮ ನಾವು ಹೆಂಗಂದ್ರೆ ಇವ್ರು ಹೆಂಗೆ ಇಬ್ಬರು ಅಂತಂಬರಿದ್ದಾಗ ಒಬ್ಬರು ಹೇಳ್ದಂಗೆ ಕೇಳ್ತಾರ, ಒಬ್ಬರು ಹೇಳ್ದಂಗೆ ಕೇಳಿಸ್ಕೊಂತಾರ. ಹಂಗಿದ್ದಂಗ ನಾವು ಪರಮಾತ್ಮ ಅಂತಂಬರಿದ್ದಂಗ ನಮ್ಮ ಮಡದಿ ಯಾರು ಅಂದ್ರೆ ಅವಿದ್ಯೆ, ಅವನು ಮಡದಿ ಯಾರು ಅಂತ ಕೇಳಿದ್ರೆ ಮಾಯಾ. ಆ ಮಾಯಾ ಸತ್ವಗುಣಯುಕ್ತ ಪ್ರಧಾನವಾಗಿರುವುದರಿಂದ ಆವ್ ಹೇಳ್ದಂಗೆ ಕೇಳ್ತದ. ಮಲಿನ ಸತ್ವಗುಣಯುಕ್ತವಾದ ಅವಿದ್ಯೆ ಇರುವುದರಿಂದ ಅದು ಹೇಳ್ದಂಗೆ ನಾವೇನು ಮಾಡ್ತೇವಿ? ಕೇಳ್ತಾ ಇದ್ದೇವೆ. ಅದಕ್ಕೆ ನಾವೇನು ಮಾಡಿದೇವಪ್ಪ ಅಂದ್ರೆ ವ್ಯವಹಾರ ಮಾಡ್ತೇವೆ. ಪರಾಧೀನವಾಗಿಯೋ ಸ್ವತಂತ್ರ ಅಂತ ಕೇಳಿದ್ರೆ ಪರಾಧೀನವಾಗಿ ಏನು ಮಾಡ್ತೇವೆ. ಕೆಲವು ಚಿಚ್ಚಕ್ತಿಗಳು, ಅದರಾಗ ಕೆಲವು ಜ್ಞಾನ ಶಕ್ತಿಗಳು ದೇವರೆನ್ನಿಸಿಕೊಂಡು ಸ್ವತಂತ್ರವಾಗಿ ಶ್ರೇಷ್ಠತಮದಲ್ಲಿರುತ್ತೇವು. ಆ ಶಕ್ತಿಗಳು ಏನಾಗ ದೇವರೆನ್ನಿಸುತ್ತೇವು. ಆ ಶಕ್ತಿಗಳ ಉಪಾಧಿಯಿಂದ ಯುಕ್ತವಾದ ಪರಮಾತ್ಮ ದೇವರೆನ್ನಿಸ್ಕೊಂಡನೋ ಇಲ್ಲೋ? ಸ್ವತಂತ್ರವೋ ಏನು ಪರತಂತ್ರವೋ? ಸ್ವತಂತ್ರನಾಗಿ ಇರುತ್ತಾನೆ. ಏನು ಶ್ರೇಷ್ಠತಮದಲ್ಲಿ ಇರೋ ಹತ್ತಿದವು. ಆ ನಂತರದಲ್ಲಿ ಸಕಲ ಜೀವಿಗಳಿಗೆ ಪೃಥ್ವಿಯಾದಿ ಪಂಚಭೂತಗಳ ಸಂಬಂಧವಾದ ಭೌತಿಕ ಶರೀರಗಳಾದವು. ಜೀವನಿಗೆ ಯಾವ ಶರೀರ ಪ್ರಾಪ್ತ ಆಯಿತು? ಭೌತಿಕ ಶರೀರ. ಇದರಿಂದ ಪೃಥ್ವಿಯಾದಿ ಪಂಚಭೂತಗಳಿಂದ. ಏನ್ರಿ ನಮ್ಮ ಶರೀರ ಎದರಿಂದ ಉತ್ಪತ್ತಿ ಆಗ್ಯದಂದ್ರ 5 ಭೂತಗಳಿಂದ: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ 5 ಭೂತಗಳ ಮಿಲೀಕರಣದಿಂದ ಉತ್ಪತ್ತಿಯಾಗಿ ಏನನ್ನಿಸ್ಕೊಂತ ಈ ಶರೀರ
ಭೂತನಕ್ಕೂ ಕಾರ್ಯಕ್ಕೂ ಭೌತಿಕ ಶರೀರ ಅಂತ ಹೇಳಿದ್ರು. ಭೌತಿಕ ಶರೀರ ಅಂದ್ರೆ ಈ ಸ್ಥೂಲ ಶರೀರ ಇವು ತೋರಿದು. ದೇವರುಗಳಿಗೆ ಬೇಕಾದ ಕಾಲಕ್ಕೆ ಬೇಕಾದ ನಾಮರೂಪಗಳನ್ನು ಧಾರಣ ಮಾಡುವಂತ ಮಾಯಾಮಯ ಸಂಬಂಧವಾದ ಶರೀರವು ಪ್ರಾಪ್ತವಾಯಿತು ಅವನಿಗೆ. ಯಾರಿಗ್ರಿ? ಪರಮಾತ್ಮನಿಗೆ, ಮಹೇಶ್ವರನಿಗೆ ಏನಾಯ್ತು ಅಂತ ಕೇಳಿದ್ರೆ, ಬೇಕಾದ ಕಾಲಕ್ಕೆ, ಯಾವುದೇ ಕಾಲಕ್ಕೆ ಇರಲಿ ಸಂದರ್ಭಕ್ಕನುಸರಿಸಿ ಆಮೇಲೆ ಬೇಕಾದ ನಾಮರೂಪಗಳನ್ನು ಧಾರಣ ಮಾಡುವಂತ, ಒಂದ ನಾಮರೂಪ ಅಲ್ಲ ಅನೇಕ ನಾಮರೂಪಗಳನ್ನು ಧಾರಣ ಮಾಡುವಂತ ಮಾಯಾಮಯ ಸಂಬಂಧವಾದ ಶರೀರವು ಅಂದ್ರೆ ಕಾರಣ ಶರೀರ. ಸಮಷ್ಟಿ ಕಾರಣ ಶರೀರ ರೂಪವಾದ ಮಾಯಾಮಯ ಅಂದ್ರೆ ಶರೀರ ಅಂದ್ರನ ಮಾಯ ಅಂದ್ರನ ಅವನಿಗೆ ಶರೀರ. ಮಾಯಾಮಯವಾದ ಶರೀರವು ಪ್ರಾಪ್ತವಾಯಿತು. ಯಾರಿಗೆ? ಪರಮಾತ್ಮ. ಅದಕ್ಕೆ ದೇವರೊಳಾಯಿತು ಮಾಯಿಕ ದೇಹ. ದೇವರೊಳಾಯಿತು ಮಾಯಿಕ ದೇಹ ಅಂದ್ರೆ ಮಾಯಾಮಯವಾದಂತ ದೇಹ ತೋರಿತು. ಬಳಿಕ ಆ ಜೀವನು ಪೂಜಕನೆಂದು, ಉಪಾಸಕ ಅಂದ್ರೆ ಏನ್ರಿ? ಪೂಜೆ ಮಾಡುವವನು. ಪೂಜೆ ಮಾಡುವವನಂದ್ರೆ ಧ್ಯಾನ ಮಾಡುವವನು. ಏನ್? ಪೂಜಕನೆಂದು ದೇವರು ಪೂಜ್ಯನೆಂದು ಹೇಳಿಸಿಕೊಳ್ಳುವ ಭೇದ ವ್ಯವಹಾರವು ಒದಗಿತು. ಯಾರಿಗೆ? ತಾನು ಒಬ್ಬನನು ಇಬ್ರು? ತಾನು ಒಬ್ಬನೇ ಇದ್ದಾಗ್ಯಾದರೂ ಕೂಡ ತನ್ನಲ್ಲಿರುವ ಜ್ಞಾನ ಶಕ್ತಿ ಉಪಾಧಿ ಮೂಲಕವಾಗಿ ಏನಾಯ್ತು? ಭೇದ. ತಾನೇ ಉಪಾಸಕ, ತಾನೇ ಉಪಾಸ್ಯ. ಏನ್ ಬಿಟ್ಟು ತಾನು ಬಿಟ್ಟು ಉಪಾಸಕ ಬೇರೆ ಉಪಾಸ್ಯ ಬೇರೆ ಆಗ್ಯಾನು. ತಾನೇ ಕೆಲವು ಜ್ಞಾನ ಶಕ್ತಿಗಳಿಂದ ದೇವರಂತ ಹೇಳಿಸ್ಕೊಳ್ಳೋದ್ರಿಂದ ಉಪಾಸ್ಯ ದೇವತಾ ಅಂತ ಹೇಳಿಸ್ಕೊಂಡ. ತಾನೇ ಕೆಲವು ಜ್ಞಾನ ಶಕ್ತಿಗಳ ಮೂಲಕವಾಗಿ ಭೌತಿಕ ಜೀವಧಾರಣ ಮಾಡಿದ್ದಕ್ಕಾಗಿ ಉಪಾಸಕ ಅಂತ ಹೇಳಿದನು. ಉಪಾಸಕದಲ್ಲಿ ಭೇದ ಅದನೋ ಏನು? ಭೇದ ಇಲ್ಲವೋ? ಭೇದದ. ಅಭೇದ ಇದ್ದದ್ದ ಭೇದ ಪ್ರತಿಪಾದನವಾಯ್ತು, ಏನು ಭೇದ ಇದ್ದದ್ದು ಭೇದ ಆಯ್ತು? ಅಭೇದಾತ್ಮಕವಾದಂತ ತನ್ನ ಸ್ವರೂಪದಲ್ಲಿ ಉಪಾಧಿ ಮೂಲಕವಾಗಿ ಏನಾಯ್ತು? ಭೇದ ಉಂಟಾಯ್ತು. ಭೇದ ವ್ಯವಹಾರವು ಒದಗಿತು. ಭೇದ ವ್ಯವಹಾರ ಪ್ರಾಪ್ತವಾಯಿತು. ಏನು ಮೊದಲಾಯ್ತು? ಒಂದು ಅಖಂಡ ವಸ್ತುವಿನಲ್ಲಿ, ಎಲ್ಲಿ ಅಂತ ಕೇಳಿದ್ರೆ ಒಂದು ಅಖಂಡವಾದ ವಸ್ತುವಿನಲ್ಲಿ ಭೇದ ರೂಪ ವ್ಯವಹಾರವು ತೋರುವುದೇ ಆಶ್ಚರ್ಯ. ಇದ್ದು ಒಂದ್ರಾಗ ಮತ್ತೆ ಭೇದ ಆಗಿ ತೋರೋದು ಆಶ್ಚರ್ಯವೋ ಆಶ್ಚರ್ಯ ಅಲ್ಲವೋ? ಆಶ್ಚರ್ಯದ. ಈ ಆಶ್ಚರ್ಯಕ್ಕೆ ನೀನೇ ಆಶ್ರಯನಾಗಿರುವುದರಿಂದ ಈ ಆಶ್ಚರ್ಯವಾಗಿ ಭೇದ ತೋರಿದಲ್ಲ. ಒಂದಿದ್ದಲ್ಲಿ ಎರಡಾಗಿ ತೋರೋದು ಆಶ್ಚರ್ಯ. ಈ ಆಶ್ಚರ್ಯ ತೋರ್ಲಿಕ್ಕೆ ನೀನೇ ಆಧಾರವೋ ಮತ್ತಾರ ಆಧಾರದರು? ನೀನೇ ಆಧಾರ ಸ್ವರೂಪ. ನಿನ್ನ ಬಿಟ್ಟಿರೋದು ಭೇದ ತೋರಿದನು? ತೋರ್ಲಿಕ್ಕೆ ಸಾಧ್ಯವಿಲ್ಲ. ಆಶ್ರಯನಾಗಿರುವುದರಿಂದ, ಆಶ್ರಯ ಅಂದ್ರೂ ಒಂದೇ, ಆಧಾರ ಅಂದ್ರೂ ಒಂದೇ. ಏನ್? ಮಹಿಮಾಲಂಬನೆಂದು ಹೇಳಿಸಿಕೊಳ್ಳುವ ಅಂದ್ರೆ ಅನಂತ ಮಹಿಮೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹೇಳಿಸಿಕೊಳ್ಳುವ, ಅರ್ಥಾತ್ ಅಧಿಷ್ಠಾನ ಸ್ವರೂಪನಾದ ಪರಬ್ರಹ್ಮವೇ ನೀನಾಗಿರುವಿ. ಇವಾಗ ಆಧಾರ ರೂಪನಾದಂಥವು ನೀನೇ ಏನದ? ಮಹಿಮಾಲಂಬ. ಮಹಿಮಾಲಂಬ ಅಂದ್ರೆ ಅಧಿಷ್ಠಾನ ಸ್ವರೂಪ. ಅಧಿಷ್ಠಾನ ಅಂತಂದ್ರೆ ಯಾವಾಗಲೂ ಇರುವಂಥದ್ದು. ಅಧಿಷ್ಠಾನಕ್ಕೂ ಲಕ್ಷಣ ಮಾಡಿದ್ದಾರೆ. ಅಜ್ಞಾನ ಸೇಜು ಆವೃತ ಹೋವೇಸೋ ಅಧಿಷ್ಠಾನ ಕೈ ಅಂತ ಹೇಳಿದ್ದಾರೆ. ಒಂದು ಲಕ್ಷಣ. ಅಜ್ಞಾನದಿಂದ ಯಾವುದು ಆವೃತವಾಗಿರುವುದು ಅದಕ್ಕೇನಬೇಕು? ಅಧಿಷ್ಠಾನ. ಇಲ್ಲ ಅಂದ್ರೆ ಜೋ ಆಪ್ ನಿರ್ವಿಕಾರ ರೂಪ ಸೆ ಸ್ಥಿತ ಹೋವೆ ಅವ್ರ ಕಲ್ಪಿತ ಕಾರ್ಯಕ್ಕೂ ಏತಮ್ಮ ನೀ ಸೀದಾ ಕುಂತಿರ್ತಿದ್ರೆ ಕುಂದ್ರಲಿಲ್ಲ ಅಂದ್ರೆ ದೂರ ಹಿಂದೆ ಕುಂದ್ರು. ಮೊದಲ ಕಠಿಣ ವಿಷಯ ಹೇಳುವಾಗ ಮನಸ್ಸು ಚಂಚಲ ಆಗಿರೋದು, ಅದು ತಿಳಿಲಿಲ್ಲ ಹೊಳಿಲಿಲ್ಲ ಅಂದ್ರೆ ಎಕಡ್ರೆ ಹೊಕ್ಕಿರ್ತತಿ. ಅದ್ರಾಗ ನೀ ಮುಂದೆ ಕೂತ್ಕೊಂಡು ಮಂಗ್ಯ ನಂಗೆ ಇದು ಬೆಕ್ಕಿನಂಗೆ ಅತ್ತಾಗ ಅಡ ಮಾಡ ನೋಡ್ಕೊಂತ ಕುಂತಂದ್ರೆ ಹೆಂಗಾಕತ್ತೆ ಅದು? ಬಂದಿ ಅದಕ್ಕೆ? ಎದಕ್ಕೆ ಬಂದಿ? ಕೇಳಕ್ ಬಂದೇವಿ, ನೋಡಕ್ ಬಂದೆ ಅತ್ತಾಗ. ಹಂಗಿತ್ತಂದ್ರೆ ಹಿಂದೆ ಕುಂದ್ರಲ್ಲ, ಬೇಕಾದಂಗೆ ನೋಡ್ಕೊಂತ ಕುಂದ್ರಲ್ಲ. ನಿನಗೆ ಯಾರು ಬೇಡ ಅಂತಾರ? ಕುಂದ್ರೋದರ ಮುಂದೆ ಕುಂತಿ ಅಡ ಮಾಡ ನೋಡ್ತಿ, ಎಷ್ಟೊತ್ತಾತ್ ನೋಡಾಕತ್ತಿ. ಹೇಳ್ಬಾರ್ದು, ಮಂದ್ಯಾಗ ಸುಮಾರು ಆಕತಿ, ಹೇಳ್ಬಾರ್ದು, ಕೆಟ್ಟ ಅನಿಸ್ತದ ಅಂತೇಳಿ. ಇರ್ಲಿ ಏನು ಲಕ್ಷ ಎತ್ತಾಗಿರ್ಬೇಕು ಅಂದ್ರೆ ಮುಗಿ ಮಟಾರ ಹೇಳೋ ಕಡೆ ಇಡು. ಮುಗಿದ ಮೇಲೆ ನಿಂದ ಎತ್ತಾಗಾರ ಯಾಕೋದು? ನಮಗೇನ್ ಮಾಡೋದು ತೊಗೊಂಡು? ಏನು ಹೇಳಕತ್ತೀನ್ರಿ? ಅಧಿಷ್ಠಾನ. ಜೋ ಆಪ್ ನಿರ್ವಿಕಾರ ರೂಪಸೇ ಸ್ಥಿತ ಹೋವೆ. ಯಾವುದು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿರುವುದೋ ಅಂದ್ರೆ ವಿಕಾರವನ್ನು ಹೊಂದುವಂಗಿಲ್ಲ. ಮತ್ತು ಅವಿದ್ಯಾ ಕಲ್ಪಿತ ಕಾರ್ಯಕ ಆಶ್ರಯ ಹೋವೆ.
ಅವಿದ್ಯೆಯಿಂದ ಉಂಟಾದ ಎಂಥ ಕಾರ್ಯ? ಕಲ್ಪಿತ ಕಾರ್ಯ. ಯಾಕ ಕಲ್ಪಿತ ಕಾರ್ಯ? ಅವಿದ್ಯೆನ ಕಲ್ಪಿತದ ಮೊದಲು, ಅಜ್ಞಾನವೇ ಕಲ್ಪಿತದ. ಕಲ್ಪಿತವಾದ ಅಜ್ಞಾನದ ಕಾರ್ಯ ಕಲ್ಪಿತವೋ ಏನು ಸತ್ಯವೋ? ಕಲ್ಪಿತ. ಆ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗ್ಯಾನೋ ಏನಾಗಿಲ್ಲೋ? ಎಲ್ಲಿ ತೋರಿದೆ? ಎಲ್ಲ ರೀ ಅಧಿಷ್ಠಾನದಲ್ಲೇ ಉತ್ಪತ್ತಿಯಾಗಿ ತೋರ್ತದ ಹೊರತಾಗಿ ಅಧಿಷ್ಠಾನ ಬಿಟ್ಟು ತೋರಾಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಅಧಿಷ್ಠಾನ ಸ್ವರೂಪವಾದ ಪರಬ್ರಹ್ಮವೇ ನೀನಾಗಿರುವಿ. ಈ ಆಧಾರ ಸ್ವರೂಪನಾದ ನೀನೇ ಇಡೀ ಜಗತ್ತಿಗೆ ಅಧಿಷ್ಠಾನ ಸ್ವರೂಪವಾದ ಯಾವ ಬ್ರಹ್ಮದ, ಆ ಬ್ರಹ್ಮವೇ ಯಾರದಾರಪ್ಪ ಅಂತ ಕೇಳಿದ್ರೆ ನೀನೇ ಆಗಿರುವಿ ಎಂಬ ತಾತ್ಪರ್ಯವು. ಅದರ ಅರ್ಥ ಏನಂತ ಕೇಳಿದ್ರೆ ನೀನೇ ಆ ಬ್ರಹ್ಮ ಸ್ವರೂಪನಾದ ಅಧಿಷ್ಠಾನ ನೀನೇ ಅಲ್ಲ, ಹೊರತಾಗಿ ನಿನ್ನ ಬಿಟ್ಟು ಬೇರೆ ಯಾರು ಅಲ್ಲ. ಆದ್ದರಿಂದ ಏನಾಯ್ತು ಅಂದ್ರೆ ಎರಡು ಭಾಗ ಆತೀಗ, ಜೀವ ಈಶ ಅಂತ ತಿಳ್ಕೊಂಡು. ಇನ್ನ ಆ ಈಶನೇ ಅಥವಾ ಪರಮಾತ್ಮನೇ ಏನಾದ ಅಂದ್ರೆ ಅನೇಕ ಹೆಸರುಗಳನ್ನು ಪಡಿತಾನೆ. ಮುಖ್ಯವಾಗಿ 5 ಹೆಸರುಗಳು ಬರ್ತಾವ. ಮುಖ್ಯವಾಗಿ ಏನು ಬರ್ತಾವ್ರಿ? 5 ಹೆಸರುಗಳು ಬರ್ತಾವ. 5 ಭೂತಗಳಿಗೆ 5 ಅಧಿಷ್ಠಾತು ದೇವತೆಗಳದಾರ. ಎಷ್ಟು ಭೂತ ರೀ? 5 ಭೂತ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ 5 ಭೂತಗಳಿಗೆ 5 ಮಂದಿ ದೇವತೆಗಳದಾರ. ಬ್ರಹ್ಮ, ವಿಷ್ಣು, ಮಹೇಶ ಅಥವಾ ರುದ್ರ, ಸದಾಶಿವ, ಆಮೇಲೆ ಇನ್ನೊಬ್ರು ಯಾರ್ರಿ? ಈಶ್ವರ, ಸದಾಶಿವ. ಸದಾಶಿವ ಕಡೆಗೆ ಈಶ್ವರ. ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ, ಈಶ್ವರ, ಸದಾಶಿವ. ಇವರು 5 ಭೂತಗಳಿಗೆ ಒಬ್ಬೊಬ್ಬರು ಅಧಿಷ್ಠಾನ ದೇವತಾ. ಇವೆಲ್ಲ ಏನು ಆ ರೀತಿಯಾಗಿ 5 ಹೆಸರು ಬರ್ತಾವೆ. ಯಾರಿಗೆ ಅಂದ್ರೆ ಮಾಯಿಕ ದೇಹದಿಂದ ಯುಕ್ತನಾದ ಪರಮಾತ್ಮನಿಗೆ 5 ಹೆಸರು ಬರ್ತಾವ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಿನಗೇನಂತ ಬಂದು ಹೆಸರು ಅಂತ ಕೇರೆ? ಎಲೈ ಶಿಷ್ಯನೇ, ಪರಬ್ರಹ್ಮ ಸ್ವರೂಪನಾದ ನೀನೇ ಹರಿ, ಹರ, ಬ್ರಹ್ಮಾದಿ ದೇವರುಗಳ ನಾಮವನ್ನು. ಬ್ರಹ್ಮಾದಿ ಅಂದ್ರೆ ಅಷ್ಟ 3 ಸಿದ್ಧಕ್ಕವ ನಾವು ನಮ್ಮಲ್ಲಿ ವ್ಯವಹಾರದಾಗ. ಬ್ರಹ್ಮಾದಿ ಅಂದ್ರೆ ಬ್ರಹ್ಮನನ್ನ ಮೊದಲು ಮಾಡಿಕೊಂಡು, ಯಾರಪ್ಪ? ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಇಷ್ಟ ಅಂತೇವಿ. ಈಗ 3 ಹೆಸರು ಹೇಳಿ 3ನೇದಕ್ಕೆ ಆದಿ ಪದ ಇಡ್ತಾರ. ಹರಿ, ಹರ, ಬ್ರಹ್ಮಾದಿ. ಮತ್ತು ಇವ್ರು 3 ಮಂದಿ. ಆದಿ ಅಂದ್ರೆ ಯಾರಂದ್ರೆ ಅವರಿಬ್ರು, ಈಶ್ವರ ಮತ್ತು ಸದಾಶಿವ. ದೇವರುಗಳ ನಾಮವನ್ನು ಪಡ್ಕೊಂಡು, ಯಾರು? ಪರಬ್ರಹ್ಮ ಸ್ವರೂಪನಾದ ನೀನೇ 5 ಹೆಸರುಗಳನ್ನು ಪಡ್ಕೊಂಡು ಪ್ರಕಾಶಮಾನನಾಗಿರುತ್ತಿ. ನೀ ಅಂದ್ರೆ ಬೆಳಗುವವನಾಗಿರುವಿ ಎಂದು ಈ ಪದ್ಯದಲ್ಲಿ ಪ್ರತಿಪಾದನೆ ಮಾಡುತ್ತಾರೆ. ಬ್ರಹ್ಮ ನೆನೆಸಿ ಲೋಕವ ಸೃಜಿಸುತ್ತ, ಬ್ರಹ್ಮಾದ್ಯಯನಾದಿಯ ನರಪುತ್ತ, ವಿಷ್ಣುವೆನೆಸಿ ಜಗಮಂಪಾಲಿಸುತ್ತ, ವೈಷ್ಣವ ಜನರುಗಳಂ ಲಾಲಿಸುತ್ತ, ರುದ್ರ ನೆನೆಸಿ ಯೋಲೈಸಿಕೊಳ್ಳುತ್ತ, ಕ್ಷುದ್ರದ ಅಘವನುರೇ ಸಂಹರಿಸುತ್ತ, ಕ್ಷುದ್ರದ ಅಘವನು ಉರೇ ಸಂಹರಿಸುತ್ತ, ಈಶ್ವರ ನೆನೆಸಿಯೇ ಭಜಿಸಿಕೊಳ್ಳುತ್ತ, ಶಾಶ್ವತ ಸೌಖ್ಯಂಗಳ ನೀವುತ್ತ, ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತ, ಮತ್ತಾಯ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತಿಹೇ ಕಂದ. ಅಲ್ಲೇ ಮಗನ್ ನೀನೇ ಏನಾಗಿ ಅಂತ ಇಷ್ಟೆಲ್ಲ ನಾಮವನ್ನು ಹೊಂತಾ ಇದೆ. ಏನೇನಪ್ಪ? ಬ್ರಹ್ಮ ನೆನೆಸಿ ಲೋಕವ ಸೃಜಿಸುತ್ತ. ನೀ ಬ್ರಹ್ಮ ಅಂತ ಹೆಸರು ಪಡ್ಕೊಂಡು ಏನು ಮಾಡ್ತೀವಿ? ಲೋಕವನ್ನ ಉತ್ಪತ್ತಿ ಮಾಡ್ತಾ ಇದ್ದಿ. ಬ್ರಹ್ಮನ ಕಾರ್ಯ ಏನು? ಸೃಷ್ಟಿ ಮಾಡುವುದೋ ಮತ್ತೇನಾದ್ರು ಉತ್ಪತ್ತಿ ಮಾಡುವುದೋ ಮತ್ತೇನಾದ್ರು. ಅವನ ಕಾರ್ಯ ಯಾವತ್ತೂ ಏನಪ್ಪ ಅಂದ್ರೆ ಉತ್ಪತ್ತಿ ಮಾಡುವುದು. ಲೋಕದೊಳಗ ಯಾರ್ಯಾರು ಹೆಂಗೆ ಉತ್ಪತ್ತಿ ಆಗ್ಬೇಕು, ಯಾರ್ಯಾರು ಜೋಡಿ ಅನ್ನೋದನ್ನ ಯಾವಾಗಲೂ ಅವ ಏನಪ್ಪ ಅಂದ್ರೆ ಕಟ್ಟಿ ಕೈ ಬಿಡ್ತಿರ್ತಾನಂತ. ಯಾರ್ಯಾರು ಜೋಡಿ ಆಗುವುದವು, ಆ ಜೋಡಿ ಹೆಸರಿನ ಮೇಲೆ 2 ಹುಲ್ಲು ಕಡ್ಡಿತ್ತು ಅವನು ಕಟ್ಟಿ ಆ ಸಮುದ್ರದಾಗ ಬಿಟ್ಕೊಂತ ಕುಂತಾನಂತ. ಅವ ಯಾವ ಸಮುದ್ರದಾಗ ಗೊತ್ತಿಲ್ಲ. ಕಾರಣ ಏನು ಅಂತ ಕೇರೆ, ಪ್ರಾರಬ್ಧದಾಗ ಇದ್ದದ್ದು ತಪ್ಪುದಿಲ್ಲ ಅಂತ ಹೇಳುವಾಗ ಈ ಕತೆ ಹೇಳಿದಾರ. ನಮ್ಮ ಪ್ರಾರಬ್ಧದಾಗ ಏನಿರ್ತದ, ಏನು ಹನಿ ಕೋದು ಮಿನಿ ಮಾಡಿದ್ರು ಕೂಡ ಏನಾಗೋದಿಲ್ಲ ಅಂತ ಕೇರೆ ತಪ್ಪಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದನ್ನು ಉಂಡೇ ತೀರ್ಬೇಕಂತ ನೇಮ ಅದ. ದೇಹ ಸೇರಿದ ಮೇಲೆ ಪ್ರಾರಬ್ಧ ಕಟ್ಕೊಂಡು ಬಂದೇವಲ್ಲ, ಇದ್ರಾಗ ಏನು ನಮ್ಮ ಹಕ್ಕಿಲ್ಲ. ತಪ್ಪಿಸ್ಕೊಳ್ಳೋ ಹಕ್ಕು ಐತೇನೆ ಇದ್ರಾಗ? ಇಲ್ಲ. ಹಕ್ಕಿತ್ತು ಅಂದ್ರೆ ಬೇಕಾದ ಹಕ್ಕಿತ್ತು. ಹಕ್ಕಿತ್ತು ಅಂದ್ರೆ ಬೇಕಾದ ಹಕ್ಕಿತ್ತು. ಸಾಧ್ಯದನು? ಏನು ಮಾಡಿದ್ರು ಸಾಧ್ಯವಿಲ್ಲ. ಏನು ಸಾಧ್ಯ ಅದ ರೀ?
ಯಾಕೆಲ್ಲ ಅಂದ್ರೆ ಪ್ರಾರಬ್ಧ ಕರ್ಮ ಹೆಂಗೈತಿ ಹಂಗ ಹೋಗ್ಲೇಬೇಕಾಗ್ತದ. ಅದಕ್ಕೆ ಬ್ರಹ್ಮದೇವ ಜೋಡಿ 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 ಮಾಡಿ ಕಟ್ಟಿಗೆ ಬಿಡ್ತಿದ್ದಂತ ಎಲ್ಲಾ ಜೀವಿಗಳದು, ಬರೀ ಮನುಷ್ಯರದಷ್ಟ ಅಂತ ಅರ್ಥ ಅಲ್ಲ. ಯಾಕಂದ್ರೆ 84 ಲಕ್ಷ ಯೋನಿ ಅದಾವ, ಬರೀ ಮನುಷ್ಯ ಯೋನಿ ಒಂದಾಯ್ತು. ಮತ್ತ ಅಂದ್ಮೇಲೆ ಎಲ್ಲಾ ಜೋಡಿ ಜೋಡಿನ ಇರ್ಬೇಕು, ಬೇರೆ ಬೇರೆ ಒಂದೊಂದು ಇರ್ತಾವ, ಎಲ್ಲಾ ಜೋಡಿನ ಇರ್ಬೇಕಲ್ಲ. ಅವಕ ಕರ್ಮಾನುಸಾರ ಕಟ್ಟಿ ಬಿಡ್ತಿದ್ದ. ಒಬ್ಬ ಬ್ರಾಹ್ಮಣ ಹುಡುಗ ಸಂಕಲ್ಪ ಮಾಡಿದಂತ. ಏನು ಸಂಕಲ್ಪ ಮಾಡದ? ನಾನು ಆಬಾಲ ಬ್ರಹ್ಮಚಾರಿಯಾಗಿ ಇರಬೇಕು ಅಂದ್ರೆ ಇದರ ಅರ್ಥ ಮದುವೆಯನ್ನು ಆಗಲಾರದೆ ನಾನು ಬ್ರಹ್ಮಚಾರಿಯೇ ಆಗಿರ್ಬೇಕು ಅಂತ ಸಂಕಲ್ಪ ಮಾಡಿದ್ದ. ಅದರಂತನೇ ನಡೀತಿದ್ದ. ಮುಂದೇನಾಯ್ತು ಅಂದ್ರೆ ಆ ಬ್ರಹ್ಮ ಸಮುದ್ರ ದಂಡ ಹಿಡಿದು ಹೋಗುವಾಗ, ಯಾಕೆ ಹೋಗಿದ್ನೋ ಗೊತ್ತಿಲ್ಲ, ಹೋಗುವಾಗ ಬ್ರಹ್ಮ ಕೆಲಸ ನಡೆಸಿದ್ದ. ಏನ್ರಿ ಅವಾಗ ಹೋಗಿ ಸುಮ್ಮನೆ ಹೋಗ್ಬೇಕಿಲ್ಲ, ದಾಟಿ ಏನ್ ಮಾಡಾಕತ್ತೀವಿ ಅಜ್ಜ ಅಂದ. ಅವಾಗ ಅವ ಬಾರಪ್ಪ ಮೊಮ್ಮಗನ ಅಂದವ. ಏನು ಮಾಡಾಕತ್ತೀವಿ ಅಜ್ಜ ಅಂದ ಕೂಡಲೇ ಜಗತ್ತಿನೊಳಗೆ ಯಾರ್ಯಾರು ಜೋಡಿ ಆಗಿ ಹುಟ್ಟಬೇಕು ಅವ್ರು ಜೋಡಿ ಜೋಡಿ ಮಾಡಿ ಕೈ ಕಟ್ ಕೈ ಬಿಡಾಕತ್ತೇನಿ ಅಂದ. ನಂದು ಜೋಡಿ ಬಿಟ್ಟೇನ, ಬಿಡೋದಕ್ಕ ನೀ ಕೇಳೋದಕ್ಕ ನೆವರಾತು ಅಂದವ. ಕಟ್ಟಿ ಬಿಡೋದಕ್ಕ ಕೇಳೋದಕ್ಕ ನೆವರಾತು ಅಂದವ. ಇವ ಏನು ವಿಚಾರ ಮಾಡ್ಯಾನ? ಅಬಾಲ ಬ್ರಹ್ಮಚಾರಿಯಾಗಿ ಇರ್ಬೇಕು ಅಂತ ಪ್ರತಿಜ್ಞೆ ಮಾಡ್ಯಾನ. ಮುದಕ್ಕೇನು ಹೇಳ್ತಾನ ಬ್ರಹ್ಮದೇವ? ಅದಕ್ಕ ಪಿತಾಮಹ ಅಂತ ಹೆಸರದವನಿಗೆ. ಏನು ಮಾಡ್ಯಾನ? ಇದ ಕಟ್ಟಿ ಬಿಡೋದಕ್ಕ ನೀ ಕೇಳೋದಕ್ಕ ನೆವರಾತ ನೋಡೋನ್. ನಾನು ಬ್ರಹ್ಮಚಾರಿ ಆಗಿರಮದಾನೆ, ನನ್ನ ಜೋಡಿ ಕಟ್ಟಿ ಬಿಟ್ಟೇನಿ ಅಂತ ಹೇಳ್ತೀಯಲ್ಲ, ನೀ ಯಾಚಾರ್ಯಾರಾಗೋ ನಾ ಕಟ್ಟಿ ಬಿಟ್ಟೀನಿ ಅಂದವ. ನೀನು ಯಾಚಾರ್ಯಾರ ಆಗಿರು, ನಾ ಕಟ್ಟಿ ಬಿಟ್ಟನಿ, ನನಗೂ ಗೊತ್ತಿಲ್ಲದು ಅಂದ. ತಳಮಳ ಆಗಾಕತ್ರಿ, ಸಂಶಯ ಬರಾಕತ್ತೆ. ನಾನಾರ ಬ್ರಹ್ಮಚಾರಿ ಆಗಿರ್ಬೇಕಂತ ಮಾಡೀನಿ, ಮತ್ತು ಇವರ ಹಿಂಗಂತ ಹೇಳ್ತಾನ. ಇನ್ನೇನು ಗತಿ, ಯಾರು ಕೂಡ ಐತಿ ನನ್ನ ಮದುವೆ ಅನ್ನೋದರ ಕೇಳ್ಬೇಕು ಅಂತ ಹೇಳುದು. ಆ ನನ್ನ ಮಾಡ್ಕೊಳ್ಳೋ ಹುಡುಗಿ ಯಾವ್ರಾಕಿ, ಎಲ್ಲಿರ್ತಾಳು, ಯಾರ ಮನ್ಯಾಗ ಹುಟ್ಟ್ಯಾಳು ಅಂತ ಕೇಳಿದ. ಬ್ರಹ್ಮ ಹೇಳಿದ, ಇಂಥ ಊರಾಗ ಇಂಥ 4ನೇ ವರ್ಣದವರಾದಂಥ ಯಾರು ಶೂದ್ರರ ಮನೆಯೊಳಗ ಇಂಥಲ್ಲಿ ಇಂಥ ಮನ್ಯಾಗನ ಇವತ್ತ ಹುಟ್ಟ್ಯಾಳ, ಆಕೆ ಜೊತೆಗೆ ನಿನ್ನ ಮದುವೆ ಅಂದವ. ಇವತ್ತ ಹುಟ್ಟ್ಯಾಳ, ಆಕೆ ಜೊತೆಗೆ ನಿನ್ನ ಮದುವೆ ಅಂದವ. ಬೆತ್ತ ನೋಡ್ರಿ ಅದ ತಾಸ ಎಲ್ಲ ಇದನ್ನ ಪರಿಚಯ ಕೇಳ್ಕೊಂಡ ಗಡಬಡಿಸಿ ಏನ್ ಮಾಡಿದ ಅಂದ್ರೆ ಬ್ರಹ್ಮಚಾರಿಯಾಗಿರ್ಬೇಕಂತಾರ ಆಸೆ ಅದ, ಜೋಡಿ ಯಾರು ಇಂಥಲ್ಲಿದಂತೇಳ್ಯಾನ. ಅದ್ರಾಗ ಹೋಗಿ ಹೋಗಿ ನಾ ಯಾರು ಬ್ರಾಹ್ಮಣ, ಮತ್ತ ನನ್ನ ಜೋಡಿ ಶೂದ್ರರು ಅಂದ್ರೆ ಇದು ಎಂಥ ಮಾತು, ಇದು ಅಲ್ಲಿದು, ಏನಾದ್ರ ಮಾಡಿ ಇದನ್ನ ತಪ್ಪಿಸ್ಕೋಬೇಕು ಅಂತ ಹುಡುಕ್ಯಾಡ್ಕೊಂತ ಅದ ಊರಿಗೆ ಹೋದ. ಅವ್ರ ಮನೆ ಕೇಳ್ಕೊಂಡು ಹೋದ. ಅವ್ರ ಮನೆಗೆ ಹೋಗತ್ಲೆ ಯಾರದ್ರಿ ಅಂದವನ್ಗುಲ್ಲ ಅದ ಹುಡುಗಿ ಅದ ಅವತ್ತು ಹುಟ್ಟಿದ ಕೂಸಿನ ತಂದೆ ಬಂದ. ಬರ್ರಿ 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 ರಾಯರ, ಯಾರು 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 ಬೇಕಾಗಿತ್ತು ಅಂದ್ರ. ನಿನಗೆ ಏಸ್ ಮಂದಿ ಮಕ್ಕಳು ಅಂದ? 10 ಮಂದಿರಿ ಅಂದ. ಎಷ್ಟು ಹೆಣ್ಮಕ್ಳು ಎಷ್ಟು ಅಂದ? 9 ಹೆಣ್ಣಾಗಿದ್ರಿ, ಕಡಿದಾರ ಒಂದು ಗಂಡ ಆದೈತೆ ಅಂತ ತಿಳ್ಕೊಂಡಿದ್ನಿ, ಅದು ಹೆಣ್ಣಾಗೈತ್ರಿ ಅಂದ. ಎಷ್ಟು ದಿನ ಆಯ್ತು? ಇವತ್ತ ಹುಟ್ಟಿದ್ರಿ ಅಂದ. ಅದೊಂದು ನನಗೆ ಕೊಡ್ತೇನೆ ಅಂತ ಕೇಳಿದವ. ಅದೊಂದು ಕೂಸು ನನಗೆ ಕೊಡ್ತೇನು ಅಂತ ಕೇಳಿದ. ಅಂದುಕೊಳ್ಳಿ ಅವನಿಗೆ ಆಯ್ತು ಮೊದಲ ಸಾಕಾಗಿದ್ದು ಏನ್ರಿ, ಗಂಡಿನ ಆಸೆಗಾಗಿ. ಹಂಗ ಲೋಕದಲ್ಲಿ ಸಾಕಷ್ಟು ಕಂಡಿದ್ದೇವೆ. ಇವತ್ತಿನ ಈ ಸದ್ಯ ಈ ವೈಜ್ಞಾನಿಕ ಅಥವಾ ಈ ಕಾಯ್ದೆ ಕಾನೂನು ಸಲುವಾಗಿ ಇಲ್ಲ ಪರಿಸ್ಥಿತಿ. ಈ ಸದ್ಯ ಏನಿಲ್ರಿ, ಯಾವಾರ ಯಾಕಾಗುವ ಲೋಕ, ಯಾವಾರ ಯಾಕಾಗುವ ಲೋಕ. 2 ಗಂಡರಾಗಲಿ, 2 ಹೆಣ್ಣರಾಗಲಿ, ಅದೊಂದರಾಗಲಿ, ಕಡಿಕ್ ಒಂದೊಂದರ ಆಗಲಿ ಸಾಕಪ್ಪ ಅಂತ ತಿಳ್ಕೊಂಡು ಇವತ್ತು ಕಾಯ್ದೆ ಕಾನೂನು ಅನುಸರಿಸಿ ಏನದ ಅಂದ್ರೆ ಕಟ್ಟದ. ಮೊದಲು ಹಂಗಿರ್ಲಿಲ್ಲ. ಏನು ಒಬ್ರು ಇಬ್ರು 10 12 18 ಮಂದಿ 20 ಮಂದಿ ತನ ಮಕ್ಕಳು ಹಾಕಿದ್ದು ಮೊದಲು. ಅವ್ರು ಹೆಂಗಿದ್ರು ಅಂದ್ರೆ ಈಗಿನ ಹರಿದ ಹುಡುಗರು ಏನಿದ್ದು ಹಂಗಿದ್ರು ಅವರು. ಇರ್ಲಿ, ವಾತಾವರಣ ಹಂಗಿರ್ತಿತ್ತು. ಅಂತೂ ಏನದಪ್ಪ ಅಂದ್ರೆ ಗಂಡಿನ ಆಸೆಗಾಗಿ ಒಂದು ಬಿಟ್ಟು 9 ಹೆಣ್ಣು ಹುಡುಗರಾದ್ರು ಆದ ಕೂಡ ಗಂಡಾಗಲ್ಲ. ಕಡಿಕ್ ಇದೊಂದು ಸಲಾರ ನೋಡೋನು ಗಂಡ ಆದ್ರ ಬೇಸಕತೆ ಅಂತ ಅನ್ನೋದ್ರೊಳಗಾಗಿ ಮತ್ತು ಹೆಣ್ಣು ಹುಟ್ಟಿತ್ತು. ಸಾಕಾಗಿತ್ತು, ಚಲಿ ಜಡಿಸಿತ್ತು. ಅವ ಕೇಳೋದಟ್ಟ ತಡ ತಂದು ಕೊಟ್ಟ ಬಿಟ್ಟ. ಇವೇನು ವಿಚಾರ ಮಾಡಿದ, ತಗೊಂಡು ಹೋಗಿ ಇದನ್ನ ಅಡವ್ಯಾಗ ಕೊಂದು ಬಿಟ್ರ ಯಾವ್ದು ಮದುವೆ ಆಕತ್, ನನ್ನ ಮದುವೆ ಆಗಾಕ ಹೆಂಗೆ ಸಾಧ್ಯ ಅಂತೇಳಿದು ಅಡವಿಗೆ ಹೋದ. ಅಡವ್ಯಾಗ ಹೋದ, ತೆಳಗೆ ಹಾಕಿ ಏನು ಮಾಡಿದ ಅಂತ ಕೇಳ್ಕೊಂಡು ಒಂದು ದುಂಡುಗಲ್ಲು ತೊಗೊಂಡ ಎತ್ತುವಂತ ಹೇರಿ ಕೊಂದು ಬಿಡಬೇಕು ಅಂತ. ಇವು ಎತ್ತಿದ ಕುಲ ಕುಕಾಡಿಸಿ ನಗಾಕತ್ತೆ. ಆ ಕೂಸು ನಗಾಕತ್ತಿದ ಕೂಡಲೇ ಆಶ್ಚರ್ಯ ಆಯ್ತು ಅವನಿಗೆ. ಇದು ನಾ ಕೊಂದು ಮತ್ತೆ ತನ್ನ ಪಾಪದ್ದು ಒಂದು ನೆನಪಾಯ್ತು. ಜಗತ್ತಿನೊಳಗೆ 4 ಹತ್ಯೆ ಬಹಳ ಕೆಟ್ಟ ಅಂದ್ರೆ ಬಹಳ ಪಾಪದ ಕೆಲಸ. ಬ್ರಾಹ್ಮಣ ಹತ್ಯೆ, ಗೋ ಹತ್ಯೆ,
ಸ್ತ್ರೀ ಹತ್ಯೆ, ಶಿಶು ಹತ್ಯೆ. ಶಿಶು ಹತ್ಯೆ ಅದು ಭ್ರೂಣ ಹತ್ಯೆ ಮೂಲಿಂದ ಮುಂದೋಯ್ತು. ಶಿಶು ಹತ್ಯೆ, ಈಗ ನಾ ಶಿಶುವಿನನ್ನ ಕೊಂದೆ ಅಂದ್ರೆ ಮಹಾಪಾಪ ಬರ್ತದ, ಪಾಪ ಗುರಿ ಆಗೋದು ಬೇಡ. ಇದು ಸಣ್ಣ ಕಳಲು ಅಡವ್ಯಾಗ ಇರಿವೇರೆ ಆಗಲಿ ನಾಯಿ ನರಿ ಆಗಲಿ ತಿಂದು ಹಾಕ್ತಾವು, ಸತ್ತು ಹೋಕತಿ, ನನಗೇನು ಮಾಡ್ತೈತಿ ಅದು ಅಂತ ತಿಳ್ಕೊಂಡು ಬಿಟ್ಕೊಟ್ಟು ಹೋದ. ಎಷ್ಟರೊಳಗಾಗಿ ಏನಾಗಿತ್ತು ಅಂತ ಕೇರೆ, ಇಬ್ಬರು ಬ್ರಾಹ್ಮಣ ದಂಪತಿಗಳು ಮಕ್ಕಳಿಲ್ಲದಕ್ಕಾಗಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ವರ್ಷ ನಡ್ಕೊಂತ ಹೋಗಿದ್ರು. ಎದರ ಆಸೆಗಾಗ್ರಿ? ಪುತ್ರನ ವಾಂಚೆ ಇಟ್ಟುಕೊಂಡು. ಇವರು ಹೋಗುವಾಗ ಆ ಕೂಸು ಅಳು ಧ್ವನಿ ಕೇಳಿತು. ಹೆಣ್ಮಗಳಂದು ಅಲ್ಲಿ ನೋಡ್ರಿ ಕೂಸಿನ ಧ್ವನಿ ಕೇಳ್ತೈತಿ, ಆ ಏನೋ ಚಿಟ್ಟು ಚೀರ್ತೈತಿ, ನೋಡ್ರಿ ಆ ಕಡೆ ಧ್ವನಿ ಬರ್ತೈತಿ ಕೇಳ್ರಿ ಅಂದು. ಹುಚ್ಚಿ ಅಂದವ, ನಿನಗ ಎದರ ಭ್ರಾಂತಿ ಅದ? ಮಕ್ಕಳ ಭ್ರಾಂತಿ ಅದ. ಏನಾರು ಧ್ವನಿ ಕೇಳ್ಕೊಳ್ಳ ಮಕ್ಕಳ ಭ್ರಾಂತಿಯಾಗಿ ನಿನಗೆ ಹಂಗೆ ಅನಿಸ್ತತಿ. ಅರಣ್ಯದಾಗ ಎಲ್ಲಿ ಬರೋಕು ಶಿಶು ನಡಿ ನಡಿ ಅಂದ. ಇಲ್ರಿ ಅದ್ರ ಭ್ರಾಂತಿ ನನಗೇನಿಲ್ಲ, ಆದ್ರೆ ಆಗಲಿ ಬಿಟ್ರಿ ಬಿಡ್ಲಿ ಶಿವನ ದಯ, ನೋಡ್ಯಾರ ನೋಡ್ರಿ ಅಂದಕೂಲ ಲಕ್ಷ ಕೊಟ್ಟು ಕೇಳೋದಕ್ಕೆ ಧ್ವನಿ ಕೇಳಾಕತ್ತು. ಏ ಹೌದಲ್ಲ ಅಂದ. ನೋಡ್ರಿ ಪಾಪ ಕೌಸಿನ ಧ್ವನಿ, ಏನು ತಾಯಿ ಎದಾಳಿಲ್ಲ ಅಂತ ನೋಡಾಕ್ ಹೋಗೋದ್ರೊಳಗಾಗಿ ಏನಿತ್ತು, ಶಿಶು ಒಂದ ಇತ್ತು, ಯಾರೂ ಇರಲಿಲ್ಲ. ಅಯ್ಯೋ ದೇವರು ಪರಮಾತ್ಮ ನಮ್ಮ ಅಳಲು ನೋಡಲಾರ್ದಕ್ಕಾಗಿ, ನಮ್ಮ ದುಃಖವನ್ನು ನೋಡ್ಲಾರ್ದಕ್ಕಾಗಿ ಏನು ಮಾಡ್ಯಾನಂತ ಕೇಳಿದ್ರೆ, ಇಲ್ಲೇ ಏನೇ ನಮಗೆ ತಂದು ಕೊಟ್ಟಾನು ಅಂತ ತಿಳ್ಕೊಂಡು ತೊಗೊಂಡು ಹೋಗಿ ಜೋಪಾನ ಮಾಡಿದರು. ಮೊದಲೇ ಬ್ರಾಹ್ಮಣ ಮನ್ತಾನ, ಶ್ರೀಮಂತ ಮನ್ತಾನ. ಮತ್ತು ಆ ಶಿಶುವಿನನ್ನು ಹೆಂಗೆ ಬೆಳೆಸಿದ್ರು ಅಂದ್ರೆ ರಾಜಪಿಂಡದಂಗೆ ಬೆಳೆಸಿದ್ರು. ವಯಸ್ಸಿಗೆ ಬಂತು, ವಯಸ್ಸಿಗೆ ಬಂದ ಮೇಲಿನ ಮದುವೆ ಮಾಡಿ ಕೊಡ್ಬೇಕಲ್ಲ, ಆಕೆ ತಕ್ಕ ವರ ಬೇಕಲ್ಲ. ಎಷ್ಟೋ ವರ ಹುಡುಕಿದ್ರು ವರ ಸಿಗಲಿಲ್ಲ. ಎಲ್ಲೈತಿ ವರ ಈಗ ಅಂದ್ರೆ ಕಾಶಿ ವಿಶ್ವನಾಥನ ದೇವಸ್ಥಾನ ಪೂಜಾರಿ ಆಗಿದ್ದ, ಅಷ್ಟೊಳಗಾಗಿ ಅವ ಏನು ಪೂಜಾರಿ ಆಗಿದ್ದ. ವರ ಬೇಕಲ್ಲ ಅಂದರು. ವರ ಹೆಂಗೆ ಮಾಡೋದು ಅನ್ಕೊಳ್ಳಿ, ಅವಾಗ ಗಂಡ ಏನಂದ, ನನಗೆಲ್ಲ ಹೊಳಿದಿಲ್ಲದು, ಏನಾರ ಹೊಳೆದ್ರೆ ನಿನಗೆ ಹೊಳಿಬೇಕು, ನೀನ ವಿಚಾರ ಮಾಡವ ಅಂದ. ಏನು ಯಾಕಂದ್ರೆ ಹೆಣ್ಮಕ್ಳು ಚತುರ ಇರ್ತಾರೋ ಅಂತ ನಿಯಮ. ಏನು ಚತುರ ಇರ್ತಾರ, ಆದ ಚತುರತೆ ಮಮ್ಮಿ ಮೇನಕತ್ ಹೇಳಕ್ಕಾಗೋದಿಲ್ಲ. ಇರಲಿ ಅಂತೂ ಏನಪ್ಪ ಅಂತ ಕೇಳಿದ್ರೆ, ಕಾಶಿ ವಿಶ್ವನಾಥನ ದೇವಸ್ಥಾನದಾಗ ಒಬ್ಬ ಪೂಜಾರಿ ಅದನ್ರಿ. ಅವನು ಸಣ್ಣ ವಯಸ್ಸವನದನ್ನ, ಹಂಗೇನು ವಯಸ್ಸಾಗಿಲ್ಲ. ಅವ ಮಾಡ್ಕೊಂಡ ಅಂದ್ರೆ ಅವ್ನು ಕೊಟ್ಟ ಕಾರ ಎಲ್ಲ ಇದ್ದದ್ದು ಬಿದ್ದದ್ದು ಅವನ ಪಾಲಿಗೆ ಕೊಟ್ಟು ಅವ್ರನ್ನ ಪ್ರಪಂಚದಾಗ ತೊಡಗಿಸೋನು, ಅಲ್ಲೇ ಪೂಜೆ ಮಾಡ್ಕೊಂಡು ಇರೋಣ್ರಿ ಆರಾಮ ಅಂದ್ಲಾಗೆ. ಇದು ಒಳ್ಳೆ ಉಪಾಯ, ನಡಿ ಹೋಗೋನು ಅಂತ ಅಲ್ಲಿಗೆ ಹೋದರು. ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅವನ್ನ ಕೇಳಿದರು, ಏನು ಎಂತು ಎಲ್ಲ ಕೇಳಿದ್ರು. ಎಲ್ಲ ಹೇಳಿದ. ಮದುವೆ ಆಗಿಲ್ಲನ್ರಿ ಅಂದರು. ಮದುವೆ ಆಗೋದಿಲ್ರಿ ನಾ ಅಂದ. ನೋಡ್ರಿ ನಮ್ದೊಂದು ಮಗಳದ, ಇರೋದ ಒಂದು ಮಗಳು, ಇಷ್ಟು ಆಸ್ತಿ ಅದ, ಇಷ್ಟು ಬಂಗಾರ ಅದ, ಇಷ್ಟು ಇದದ ಎಲ್ಲ ಹೇಳಿದರು. ಮಗಳು ಕೊಟ್ಟು ಮದುವೆ ಮಾಡಿ ಎಲ್ಲ ನಿಮ್ಗೆ ಕೊಟ್ಟು ನಾವಿಬ್ಬರು ಎಲ್ಲಾರ ದೇವಸ್ಥಾನದಾಗ ಸೇವಾ ಮಾಡ್ಕೊಂಡು ಇರ್ಬೇಕಂತ ನಮ್ಮ ಆಸೆ ಆಗ್ಯದ, ಮತ್ತು ನೋಡ್ರಿ ಹೆಂಗೆ ಮಾಡ್ತೀರಿ ಅಂದರು. ನಾ ಆಗೋದಲ್ಲ ಪ್ರತಿಜ್ಞೆ ಅದಂದು. ಇಲ್ಲ ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಯಾವುದೂ ಆತಂಕ ಮಾಡೋದಿಲ್ಲ, ನಾವಂತೂ ಮನ್ಯಾಗನೇ ಇರೋದಿಲ್ಲ, ನೀನು ನಿಮ್ಮ ಮಾಡ್ಕೊಂಡ್ಮೇಲೆ ನೀನು ಹೆಂಡ್ತೇನೋ ಎಲ್ಲ ಇಷ್ಟ ಐತಿ, ನೋಡ್ರಿ ಹಂಗೆ ಈ ಸಮಯ ಕಳ್ಕೊಬೇಡ್ರಿ ಅಂದ ಕೂಡಲೇ ಬೆತ್ತರಿ ಮರಳು. ಏನ್ರಿ ಮತ್ತು ಇನ್ನು ಬರೀ ಆಸ್ತಿ ಅಷ್ಟಲ್ಲ, ಆಸ್ತಿ ಜೊತೆಗೆ ಯಾರು ಸಿಗ್ತಾರ? ಅಮ್ಮನೂ ಸಿಗ್ತಾಳ. ಅಮ್ಮನ ಜೊತೆಗೆ ಎಷ್ಟು ಆಸ್ತಿನೂ ಸಿಗತೈತಿ. ಮತ್ತು ನನ್ನ ಹಿಡ್ದವ್ರು ಯಾರು ಅಂದವ. ಹೋಯ್ತು ಬ್ರಹ್ಮಚಾರಿ ಆಗೋದು. ಏನ್ರಿ ಆಯ್ತು, ಮದುವೆ ಆದ್ಮೇಲೆ ಸುಮ್ಮನೆ ಕುಂದ್ರಬೇಕಿಲ್ರಿ, ದಿಮಾಕ ತೋರಿಸೋದು ಇರ್ತೈತಲ್ಲ. ಏನ್ರಿ ದಿಮಾಕ ತೋರಿಸ್ಬೇಕಾಗೈತಲ್ಲ. ಎಲ್ಲಿಗೆ ಬಂದ ಅಂದ್ರೆ ಮದುವೆ ಮಾಡ್ಕೊಂಡು ಆ ಮುದುಕನ ಹತ್ರ ಬಂದ. ಯಾವ ಮುದುಕ್ರಿ? ಏನ್ರಿ ಜೋಡಿ ಕಡ್ಡಿ ಬಿಡ ಅವನ ಹತ್ರ ಬಂದು ಏನಪ್ಪ ನಡ್ದತ್ತ ಕೆಲಸ ಅಂದ. ನಡ್ದತ್ರಿ ಅಂದ. ಈಗ ಯಾರ್ದು ಬಿಟ್ಟು? ಇಂಥವ್ರದ್ದು ಬಿಟ್ಟ. ನನಗೆ ಬಿಟ್ಟಿದ್ದೆಲ್ಲ ಮತ್ತೆ ನೀ ಹೇಳಿದ ಸುಳ್ಳು ಆತಲ್ಲ ಅಂದವ. ನನ್ನ ಜೋಡಿ ಕಟ್ಟಿ ಕೈ ಬಿಟ್ಟಿದ್ದು ಹೇಳಿದೆ, ಸುಳ್ಳು ಆತಲ್ಲ ನಿಂದು ಅಂದವ. ಯಾಕೆ ಏನಾಯ್ತು ಅಂದ. ನೀ ಶೂದ್ರರ ಹೆಣ್ಣು ಮಗಳ ಜೊತೆಗೆ ಮದುವೆ ಆಕತ್ತೆ ಅಂತ ಹೇಳಿದ್ದೆ, ನಾ ಪಕ್ಕ ಬ್ರಾಹ್ಮಣರ ಹೆಣ್ಮಗಳ ಜೊತೆಗೆ ಮದುವೆ ಆಗೇನೆ, ಮತ್ತೆ ನಿನ್ ಸುಳ್ಳು ಆತಲ್ಲ ನೀ ಮಾಡಿದ್ದು ಅಂದ. ಕೇಳುವಾಗ ಅವ್ರ ಅವ್ವ ಅಪ್ಪನ ಅಂದವ. ಯಾರವ ಅಪ್ಪನ್ರಿ? ಹುಡುಗಿ ಅಪ್ಪನ ಕೇಳೋಗಂದ. ಮತ್ತೆ ತಡ್ಕೊಳಕ್ ಆಗ್ಲಿಲ್ರಿ, ಸಂಶಯ ಬಂತಲ್ಲ. ಹೊಳ್ಳಿ ಅತ್ತಿ ಮಾವನ ಹತ್ರ ಬಂದ. ಅತ್ತಿ ಮಾವನ್ ಕೇಳಿದ, ನಿಮ್ಮ ಮಗಳು ಹೌದನ್ರಿ ಅಂದ. ಹ್ಞೂನೇಪ್ಪ, ಮತ್ತು ನಮ್ಮ ಮಗಳಾಗ್ಲಾರ್ದ ಹೆಂಗಂದ್ರ. ಕರೆ ಹೇಳ್ರಿ, ಕಾಸ ನಿಮ್ಮ ಮಗಳನು ಅಂದ್ರ ಅವರು. ಯಪ್ಪ ಕಾಸ ಅಲ್ಲ ಅಂದ್ರ ಅವರು. ಏನು
ಮತ್ತು ಹೆಂಗ ಏನು ಅಂತ ಕೇಳ್ಕೊಡ್ದು ಅವ್ರು ಹೇಳಿದರು. ನಾವು ಮಕ್ಕಳ ಚಿಂತೆಗಾಗಿ ಕಾಶಿ ವಿಶ್ವನಾಥನಿಗೆ ಬೇಡ್ಕೊಂಡಿದ್ವಿ. ನಮ್ಮ ಕಷ್ಟ ನೋಡ್ಲಾರಕ್ಕಾಗಿ ನಾವು ಅರಣ್ಯ ಮಾರ್ಗದಿಂದ ಬರುವಾಗ ನಮಗೊಂದು ಶಿಶುವನ್ನು ಅವನೇ ಅಲ್ಲಿ ತಂದು ಬಿಟ್ಟು ನಮ್ಗೆ ಕೊಟ್ಟಾನು ಅಂತ ಗೊತ್ತಾಯ್ತು. ಯಾರು ಬಿಟ್ಟದ್ದು? ನಾ ಬಿಟ್ಟದ್ದು ಗೊತ್ತಾಯ್ತು, ಸುಮ್ನಾದ ಅಂತ. ಇಲ್ಲಿ ಹೇಳುವ ಅಭಿಪ್ರಾಯ ಏನದ, ಬ್ರಹ್ಮನ ಬರಹ ಏನದ, ಏನು ಪ್ರಾರಬ್ಧದ, ಅದನ್ನ ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗುವುದಿಲ್ಲ. ಏನು ತಪ್ಪಿಸ್ಕೊಳಕ್ಕಾಗ್ತದ್ರಿ ಅಂದ್ರೆ ಬ್ರಹ್ಮ ಯಾವತ್ತು ಏನು ಮಾಡ್ತಾನಂದ್ರೆ ಸೃಷ್ಟಿ ಉತ್ಪತ್ತಿ ಮಾಡ್ತಾನಲ್ಲ, ಈ ಕಾರ್ಯ ಒಂದು ಚಲುವ ಅದ. ಯಾರ್ಯಾರ ಜೋಡಿ ಹೆಂಗೆ ಯಾವ್ಯಾವ ಒಂದೇ ಮನುಷ್ಯಂದಷ್ಟ ಅಲ್ಲ, ಇಡೀ 84 ಲಕ್ಷ ಜೀವರಾಶಿಗಳದೆಲ್ಲ ಆ ರೀತಿ ವ್ಯವಸ್ಥೆ ಮಾಡ್ತಾನೆ. ಆ ಮಹೇಶ್ವರನಾದ ನೀನೇನದಿಲ್ಲ, ಪರಬ್ರಹ್ಮ ಸ್ವರೂಪನಾದ ನೀನೇನದಿಲ್ಲ, ಈ ಸೃಷ್ಟಿ ರೂಪ ಕಾರ್ಯವನ್ನು ಮಾಡುವುದರಿಂದ ಏನು ಅನಿಸ್ಕೊಂಡೆ ಅಂದ್ರೆ ಬ್ರಹ್ಮ ಅಂತ ಅನಿಸ್ಕೊಂಡೆ. ಏನು ಬ್ರಹ್ಮಾಧ್ಯಯನಾದಿಯ ನರಪುತ್ತ ಅಂದ್ರೆ ಏನು ಅರ್ಥ ಬರೆದಿದ್ದಾರೆ ಅಂತ ಕೇಳಿದರೆ, ವೇದಾಧ್ಯಯನ ಉಪಾಂಗ ಮೊದಲಾದವುಗಳನ್ನು ತಿಳಿಸುತ್ತ. ಮತ್ತು ಉಪದೇಶ ಮಾಡೋರು ಯಾರು? ವೇದದ ಉಪದೇಶ ಮಾಡೋರು ಯಾರು? ಬ್ರಹ್ಮ ಉಪದೇಶ ಮಾಡ್ತಾನೋದು ಕೇಳಿದ್ದೇವೆ. ಬ್ರಹ್ಮನ ಹತ್ರ ವೇದಾಧ್ಯಯನ ಮಾಡ್ಲಿಕ್ಕೆ ಹೋಗಿ ಕೆಲವರು ಧನ್ಯರಾಗ್ಯಾರ, ಕೆಲವರು ಇದಾಗ್ಯಾರ ಅನ್ನೋದು ಕೇಳ್ತಾ ಇದ್ದೇವೆ. ಅಂದರೆ ನೀನೇ ಏನು ಮಾಡಿದೆ ಅಂತ ಕೇಳಿದ್ರೆ ವೇದಾಧ್ಯಯನ. ವೇದದಲ್ಲಿ 6 ಅಂಗಗಳದಾವು. ಏನದಾವು? 6 ಅಂಗಗಳಂತ ತಿಳ್ಕೊಂಡು. ಅವು ಯಾವಪ್ಪ ಅಂದ್ರೆ ಪಿಂಗಲ ಮೊದಲು ಮಾಡಿಕೊಂಡು 6 ಅಂಗಗಳದಾವ. ಅವುಗಳೆಲ್ಲವನ್ನು ಅರಪುತ್ತ. ಯಾರು? ಬ್ರಹ್ಮನಾದ ನೀನೇ ಅರ್ಪ ಅಂದ್ರೆ ಉಪದೇಶ ಮಾಡುತ್ತಿರುವಿ. ಆಮೇಲೆ ವಿಷ್ಣುವೆನಿಸಿ ಜಗಮಂ ಪಾಲಿಸುತ್ತ. ಇನ್ನು ಉತ್ಪತ್ತಿ ಮಾಡಿದ ಮೇಲೆ, ಜಗತ್ ಸೃಷ್ಟಿ ಆದಮೇಲೆ ಅದರ ಪಾಲನ ನಡಿಬೇಕೋ ಬೇಡೋ? ತಾಯಿ ಮಗುವಿಗೆ ಜನ್ಮ ಕೊಟ್ಲಂದ್ರೆ ಮಗುವಿನ ಜೋಪಾನ ಮಾಡ್ಬೇಕೋ ಬೇಡೋ? ಮಾಡ್ಬೇಕಲ್ಲ. ಹಂಗೆ ಬ್ರಹ್ಮದೇವ ಈ ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ಪಾಲನ ಮಾಡಲೇಬೇಕು. ಆವಾಗ ಸೃಷ್ಟಿ ಪಾಲನ ಮಾಡುವಾಗ ನೀನೇನಂತ ಹೆಸರು ಪಡೆದಿ? ವಿಷ್ಣುವೆನಿಸಿ ವೈಷ್ಣವ ಜನರುಗಳಂ ಲಾಲಿಸುತ್ತ. ಅಂದ್ರೆ ವಿಷ್ಣು ಭಗವಂತನ ವಂಶಿಕರಾದಂಥ ಎಲ್ಲ ಜನರನ್ನು ಲಾಲನ ಮಾಡವಂದ್ರೆ ಪಾಲನ ಮಾಡ್ತಕ್ಕಂಥವ್ ನೀನು. ಆಮೇಲೆ ರುದ್ರ ನೆನೆಸಿ ಯೋಲೈಸಿಕೊಳ್ಳುತ್ತ. ರುದ್ರ ಅಂದ್ರೆ ಲಯಕರ್ತ. ರುದ್ರ ಅಂದ್ರೆ ಪರಮಾತ್ಮನ ಅಂತೀವಿ. ಈ ಜಗತ್ತು ಉತ್ಪತ್ತಿ ಆದ್ಮೇಲೆ ಸ್ಥಿತಿ ಆಕತಿ, ಸ್ಥಿತಿ ಆಗೈತೆ ಅಂದ್ಮೇಲೆ ಮುಂದೇನಾಗಲೇಬೇಕು? ಲಯ ಆಗಲೇಬೇಕು. ಇರುವುದೊಂದು ಕ್ಷಣ, ಹುಟ್ಟುವುದೊಂದು ಕ್ಷಣ, ಇರುವುದೊಂದು ಕ್ಷಣ, ಹೋಗೋದೊಂದು ಕ್ಷಣ. ನಾವು ಇಷ್ಟೆಲ್ಲ ಬದುಕೇವಂತ ಹೆಮ್ಮೆ ಪಡ್ತೇವಲ್ಲ, ಬರ್ತ್ಡೇ ಮಾಡ್ಕೊತೇವಲ್ಲ, ಎಷ್ಟು ದಿನ ಬದುಕೇವೆ ನಾವು? ಎಷ್ಟು ದಿನ ಬದುಕೇವ್ರಿ? ಒಂದು ಕ್ಷಣ ಬದುಕಿರ್ತೀವಿ, ಒಂದು ಕ್ಷಣ ಬದುಕೇವಿ, ಹುಟ್ಟೇವಿ, ಒಂದು ಕ್ಷಣ ಬದುಕೇವಿ, ಮರುಕ್ಷಣ ಸತ್ತೇವಿ, ಮತ್ತೆ ಹುಟ್ಟೇವಿ. ಏನ್ರಿ ಈಗ ಏನಿದೆ ಅಂದ್ರೆ 3 ಕ್ಷಣದ ವ್ಯವಹಾರ ಎಂದ ಹುಟ್ಟೆ ಆದ್ನಿಂದ ನಡೆದದ. ಹುಟ್ಟುವುದೊಂದು ಕ್ಷಣ, ಇರುವುದೊಂದು ಕ್ಷಣ, ಮತ್ತೆ ಸಾಯುವುದೊಂದು ಕ್ಷಣ. ಹಾಗೆ ಕ್ಷಣ ಕ್ಷಣಕ್ಕೆ ಉತ್ಪತ್ತಿ ನಾಶವುಳ್ಳಂಥ ಈ ಶರೀರ ಅಂದಮೇಲೆ ಇದು ಕೊನೆಗೊಮ್ಮೆ ನೀನೇ ಪರಮಾತ್ಮ ಅಂತ ತಿಳ್ಕೊಂಡು ಓಲೈಸಿಕೊಳ್ಳುತ್ತ, ಅಂದ್ರೆ ಸ್ತುತಿ ಮಾಡಿಸಿಕೊಳ್ಳುತ್ತ. ಪರಮಾತ್ಮನ ಅಂತ ತಿಳ್ಕೊಂಡು ಹೆಂಗದಾನ ಅನ್ನೋದು ಹೊಗಳ್ತಾ ಇದಲ್ಲ, ಹೊಗಳಿಸಿಕೊಳ್ಳುತ್ತ ನೀ ಏನು ಮಾಡ್ತೀವಿ ಅಂದ್ರೆ ಕ್ಷುದ್ರದ ಅಘವನ್ನು ಉರೇ ಸಂವರಿಸುತ್ತ. ಅಂದ್ರೆ ತುಚ್ಛವಾದಂಥ ಪಾಪವೆಲ್ಲವನ್ನು ಏನು ಮಾಡ್ತಿ? ಸಂಹಾರ ಮಾಡ್ತಾ ಇದ್ದಿ. ಲಯವಾಗೋದು ಯಾವ್ದ್ರಿ? ಯಾವುದು ಬೇಡಾಗಿರ್ತದೆ ಅದನ್ನು ಸಂಹಾರ ಮಾಡ್ತೇವೆ, ಬೇಕಾದದ್ದನ್ನು. ಮತ್ತು ಬೇಕಾದದ್ದನ್ನು ಅಷ್ಟೇ, ಬೇಡಾದದ್ದನ್ನು ಸಂಹಾರ ಮಾಡಿದ್ರು ದುಷ್ಟರನ್ನ ಅಷ್ಟೇ ಸಂಹಾರ ಮಾಡಬೇಕು. ಬೇಕಾದವ್ರು ಅಂದ್ರೆ ಒಳ್ಳೆಯವ್ರನ್ನ ಯಾಕೆ ಮಾಡ್ತಾನಂದ್ರೆ ಅವು ಅವನ ಪಾಲಿಗಾಗಿ ಬೇಡಾಗಿ ಇರ್ತಾವೆ. ಅಂದ್ರೆ ಅರ್ಥ ಏನು ಅಂದ್ರೆ ಆಯುಷ್ಯ ತೀರಿರ್ತದ. ಆಯುಷ್ಯ ಏನಾಗಿರ್ತದ್ರಿ? ತೀರಿರ್ತಾ ಇದೆ. ಆಮೇಲೆ ಈಶ್ವರ ನೆನೆಸಿಯೇ ಭಜಿಸಿಕೊಳ್ಳುತ್ತ. ಮತ್ತೆ ಈಶ್ವರ ಅಂತ ಹೆಸರು ಪಡಿತೀನಿ. ಬ್ರಹ್ಮ, ವಿಷ್ಣು, ಮಹೇಶ. ಉತ್ಪತ್ತಿ, ಸ್ಥಿತಿ, ಲಯ. ಇನ್ನು 4ನೇ ನಂಬರ್ ಹೆಸರು ಏನು ಅಂದ್ರೆ ಈಶ್ವರ ಅಂತ ಹೇಳಿಸಿ ಭಜಿಸಿಕೊಳ್ಳುತ್ತಾ, ಸೇವಾ ಮಾಡಿಸಿಕೊಳ್ಳುತ್ತಾ, ಶಾಶ್ವತ ಸೌಖ್ಯಗಳ ನೀವುತ್ತ. ಪರಮಾನಂದ ಪ್ರಾಪ್ತಿಯನ್ನು ಉಂಟು ಮಾಡಿಕೊಡುವಂಥವನಾಗ್ತಾ ಇದೆ. ಏನಾಗಿ? ಶಂಕರನೇ ಅವತರಿಸಿಧರನಿಗೆ ಶಂಕರಾಚಾರ್ಯಾಗಿ ಬಂದನು. ಏನಾದವ? ಈಶ್ವರ ಇದ್ದವನು. ಇನ್ನು ಮತ್ತಾರು? ಶರಣಾಗತರಾದ ಮುಮುಕ್ಷುಗಳಿಗೆ ಶಾಶ್ವತ ಸುಖದ ಉಂಟು ಮಾಡ್ತಾನೋ ಅಶಾಶ್ವತದ್ದು ಉಂಟು ಮಾಡುತ್ತ. ಸಾಧು ಸದಾಶಿವನಾಗಿ ಜಗತ್ತಂಬೋಧಿಸಿ ತನ್ನ ಪದವ ನೀವುತ್ತ. ಇಲ್ಲಿ ಮ್ಯಾಲೆ ಏನದಪ್ಪ ಅಂತ ಕೇಳಿದ್ದಾದ್ರೆ ಈ ಭಕ್ತರನ್ನ ಉದ್ಧಾರ ಮಾಡವ.
ಮುಮುಕ್ಷುಗಳಲ್ಲ, ಭಕ್ತರನ್ನ ಈಶ್ವರ ನೆನೆಸಿ ಭಜಿಸಿಕೊಳ್ಳುತ್ತ ಪರಮಾತ್ಮನ ಆರಾಧನೆ ಮಾಡೋರು ಯಾರು? ಭಕ್ತರು. ಪರಮಾತ್ಮನ ಆರಾಧನೆ ಮಾಡೋರು ಯಾರು? ಭಕ್ತರು. ಆ ಭಕ್ತರು ಆರಾಧನೆ ಮಾಡಿದಾಗ ಅವರಿಂದ ಸ್ತುತಿ ಮಾಡಿಸ್ಕೊಂಡು, ಅವರಿಂದ ಸೇವಾ ಮಾಡಿಸ್ಕೊಂಡು, ಅವರಿಗೆ ಶಾಶ್ವತ ಸೌಖ್ಯಗಳಂದ್ರೆ ಅನಂತ ಕಾಲ ಇರುವಂಥ ಬೇಡಿದಂಥ ಇಷ್ಟಾರ್ಥಗಳನ್ನು ಏನು ಮಾಡ್ತಿ? ಕೊಡ್ತಕ್ಕಂಥವನು ಯಾರು ಅಂದ್ರೆ ನೀನು. ಭಕ್ತರಾಗಿ ಬಂದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡೋರು ಯಾರು? ಪರಮಾತ್ಮನಾದ ನೀನು. ಆಮೇಲೆ ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ. ಜಗತ್ತ ಬೋಧಿಸಿ ಅಂದ್ರೆ ಮುಮುಕ್ಷು ರೂಪ ಜಗತ್ತಿಗೆ ಉಪದೇಶವನ್ನು ಮಾಡುವವನಾಗಿ. ಜಗದ್ರೂಪ ಮುಮುಕ್ಷುಗಳು, ಜಗತ್ತು ಪದಕರ್ತೇನೆ ಜಗದ್ಗುರು ಅಂತ ಹೇಳ್ತಾ ಇದ್ದಾರೆ. ಜಗದ್ಗುರು ಅಂದ್ರೆ ಯಾರಪ್ಪ ಅಂತ ಕೇಳಿದ್ರೆ, ಈ ನಾಮರೂಪಾತ್ಮಕವಾದ ಜಗತ್ತಿಗೆ ಗುರುಗಳು ಅಂತ ಹೇಳಿಸ್ಕೊಂಡು ಜಗದ್ಗುರು ಅಂತೇವಲ್ಲ, ಇವರು ಜಗದ್ಗುರುಗಳಲ್ಲ. ನಿಜವಾದ ಏನಿ ಜಗದ್ಗುರು ಇವರಲ್ಲ. ಜಗದ್ಗುರು ಪದಕಾರ್ತೇನು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಸುಖವನ್ನ ಪಡೆದೇ ತೀರಬೇಕೆಂದ ಅಭಿಲಾಷೆಯನ್ನಿಟ್ಟುಕೊಂಡಿರ್ತಕ್ಕಂಥ ಯಾವ ಮುಮುಕ್ಷ ರೂಪ ಜಗತ್ತದ, ಆ ಜಗತ್ತಿಗೆ ಉಪದೇಶ ಮಾಡುವವನು ಯಾವನೋ ಅವನು ಏನದನ ಅಂತ ಕೇರೆ ಜಗದ್ಗುರು. ಟೈಮ್ ಆತ್ ಕಾಣಿಸ್ತದ ಏನ್ ಆತ ಜಗದ್ಗುರು. ಅದಕ್ಕೆ ತತ್ವಾನುಸಂಧಾನದಲ್ಲಿ ಪ್ರಸಿದ್ಧದ. ಅದನ್ನ ನಾಳೆ ಬೆಳಿಗ್ಗೆ ಹೇಳ್ತಾ ಇದ್ದಾನೆ. ಅವ ಏನು ಮಾಡ್ತಾನಪ್ಪ ಅಂದ್ರೆ ಸದಾಶಿವನ ಸಾಧು ಸದಾಶಿವನಾಗಿ ಅಂದ್ರೆ ದುಷ್ಟರ ನಿಗ್ರಹ ಶಿಷ್ಟರ ಪಾಲನೆ ಮಾಡೋನು ಏನಂದಾರ? ಪರಮಾತ್ಮ ಅಂದರ ಅವ ಸಾಧು ಸದಾಶಿವನಾಗಿ ಅಂದ್ರೆ ಸಜ್ಜನ ಪುರುಷರನ್ನ ಉದ್ಧಾರ ಮಾಡುವ ಸಲುವಾಗಿ ಸದಾಶಿವನಾಗಿ ಏನು ಮಾಡ್ತೀವಿ ಅಂದ್ರೆ ಜಗತ್ತಿಗೆ ಬೋಧಿಸಿ ತನ್ನ ಪದವ ನೀವುತ್ತ. ತನ್ನ ಪದ ಯಾವುದು? ತನ್ನ ಸ್ವರೂಪ. ತನ್ನ ಸ್ವರೂಪ ಯಾವುದು? ಅಖಂಡ ಬ್ರಹ್ಮ ಸ್ವರೂಪ. ಅದೇ ಸ್ವರೂಪ ಪ್ರಾಪ್ತಿಯನ್ನು ಮಾಡಿಕೊಡುವಂಥವನಾಗಿರುವಿ. ಮತ್ತಾಯ ದೇವರ ಹೆಸರಿಂದ, ಮತ್ತಿಷ್ಟೇ ಅಲ್ಲ, ಅನೇಕ ರೀತಿಯಾದ ದೇವರ ಹೆಸರುಗಳಿಂದ ಚಿತ್ತದೊಲವ ನೀವುತ್ತಿಯೇ ಕಂದ. ಅವರವರ ಚಿತ್ತದೊಳಗೆ ಏನೇನು ಐತೆ ಅಭಿಲಾಷೆ, ಆಯಾಯ ದೇವರ ರೂಪದಿಂದ ಅದನ್ನೆಲ್ಲವನ್ನು ನೀನೇ ಏನು ಮಾಡ್ತೀಯ ಅಂದ್ರೆ ಕೊಡ್ತಕ್ಕಂಥವನು ಯಾರು ಅಂದರೆ ಕಂದ. ಕಂದ ಅಂದ್ರೆ ಎಲೆ ಪರಬ್ರಹ್ಮ ಸ್ವರೂಪನಾದ ಮುಮುಕ್ಷುವೆ ಅಥವಾ ಶಿಷ್ಯನೇ, ನೀನೇ ಏನಪ್ಪಾ ಅಂದ್ರೆ ಎಲ್ಲ ಬೇಡಿದವ್ರಿಗೆ ಬೇಡಿದ್ದು ಕೊಡುವಂಥವನು. ನಿನ್ನ ಬಿಟ್ಟು ಏನಾರು ಐತೇನು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆ ಟೀಕಾ ಅವನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳಿ